650 ಮಾಡ್ಕೊಡ್ತೀನಿ, 700 ಮಾಡ್ತೀನಿ, 600 ಮಾಡ್ತೀನಿ ಅಂತ ಸರ್. ರೈತರಿಗೆ ಬರೋಕ್ಕೋಸ್ಕರ ಕಮ್ಮಿಗೆ ಹೇಳ್ತಾರೆ. ಇಲ್ಲೊಂತ ಲಿಂಕ್ ಹಾಕಿ ಕಟ್ಟಿರ್ತೀವಿ, ಇಲ್ಲಿಗೆ ಇಲ್ಲೊಂತ ಲಿಂಕ್ ಹಾಕಿ ಕಟ್ಟಿರ್ತೀವಿ, ಇಲ್ಲಿ ಕಟ್ಟಿರ್ತೀವಿ. ಅದು ಹಿಂಗೆ ಹೇಳಿದ್ರು ಅದು ಹೋಗಲ್ಲ ಮ್ಯಾಕೆ. ಇವು ದುಡ್ಡು ಇವತ್ತಲ್ಲ ಸರ್, ನಾಳೆ ಸಂಪಾದನೆ ಮಾಡೋದು ಮೇನು ನಮ್ಮ ಕೆಲಸ. ಸ್ಕೂಲಲ್ಲಿ ಪ್ರೇಯರ್ಗೆ ಅವಾಗ ಸ್ಕೂಲ್ ಹುಡುಗರುಗಳು ಹೆಂಗಿರ್ತಾರೆ ಅದೇ ಥರ ನಮ್ಮ ಕಂಬಗಳು ಅದೇ ಥರ ಲೈನ್ ಬಿಟ್ಟಿದೆ. ನನ್ನ ಕಡೆಯಿಂದ ರೈತರಿಗೆ ಒಂದು ಲೈನು ಆಫರ್ ಕೊಡ್ತಾ ಇದ್ದೀನಿ. ಕೆಲಸ ನೋಡಿ ಕೆಲಸ ಕೊಡ್ತಾರೆ ಹೊರತು ಯಾವುದೇ ಗೋಲೆಯಲ್ಲಿ ಇರಲಿ, ಸೈಟ್ ಆಗಿರ್ಬೋದು, ಅದು ಜಮೀನಾಗಿರ್ಬೋದು, ಗುಡ್ಡೆ ಇರ್ಬೋದು, ಬೆಟ್ಟ ಇರ್ಬೋದು, ಯಾವ ಜಾಗದಲ್ಲಿ ನಾನು ಮಾಡ್ಕೊಡ್ತೀನಿ. 30-40 ಸೈಟ್ ಬಂದರೂ ಮಾಡ್ಕೊಡ್ತೀನಿ ಸರ್. 10 ವರ್ಷ ನಮ್ಮ ರೈತರಿಗೋಸ್ಕರ ನಾನು ರೀವರ್ಕ್ ಮಾಡ್ಕೊಡ್ತೀನಿ ಸರ್. ಅದು ಯಾವುದೇ ಸ್ಪಾಟ್ ಇರಲಿ, ಏನೇ ಇರಲಿ, ಒಂದೇ ರೇಟ್ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು ಕಲ್ಲು ಯಾವ ಥರ ಸೈನಿಂಗ್ ಇದೆ, ಯಾವ ಥರ ಸೈಜ್ ಇದೆ, ಯಾವ ಥರ ದಪ್ಪ ಇದೆ ನೋಡ್ತಾ ಇರ್ಬೋದು. ಕಲ್ಲು ಸೂಪರ್ ಆಗಿದೆ ಸರ್. ಇದು ವೈಟ್ ಕಲ್ಲು ಯಾವ ಥರ ಇದೆ, ಬರ್ತಾ ಇರೋ ದಾರಿಲೆಲ್ಲ ನಮ್ಮ ಪೆನ್ಷನ್ ಯಾರಪ್ಪ ಪೆನ್ಷನ್ ವರ್ಕ್ ಮಾಡೋದಂತ ನೋಡ್ತಾ ಇದ್ದಾರೆ ಸರ್. ಆ ಥರ ಇದೆ ಪೆನ್ಷನ್ ವರ್ಕ್. ನಾನು ಈ ಕೆಲಸ ಮಾಡಿ ಆಮೇಲೆ ನಾನು ಈ ಬೇಕು ಅಂತ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ನಾನು ಇದೇ ಥರ ವರ್ಕ್ ಮಾಡೇ ಬಂದಿರೋದು. ನಮ್ಮೂರು ಪಕ್ಕದವರು ಚೆನ್ನಾಗಿ ಆಗ್ತದೆ ಅಂತ ಅದಕ್ಕೆ ಆಗ್ತಾ ಇರೋದು ಸರ್. ನಮ್ಮ ಹೆಸರು ಗಿರೀಶ್ ಅಂತ. ನಾವು ಇದೇ ಮೂಲದ ಆರವಳ್ಳಿಯವ್ರು. ನಾವು ಆಲ್ಮೋಸ್ಟ್ ಈ ಕಡೆ ಲೋಕಲ್ ಕೆಲಸ ಎಲ್ಲ ನಾನೇ ಸರ್ ಆಲ್ಮೋಸ್ಟ್ ಮಾಡೋದು. ಈ ಕಡೆ ಕನಕಪುರ ಆಗಿರ್ಬೋದು, ಹತ್ತಿಬಲ್ಲೆ ಆಗಿರ್ಬೋದು, ಈ ಕಡೆ ಆನೆಕಲ್ಲು, ಚಂದಾಪುರ, ಈ ಕಡೆ ಬಂದರೆ ಕಗ್ಲಿಪುರ, ಈ ಕಡೆ ಬಂದರೆ ಮಳವಳ್ಳಿ, ಮದ್ದೂರು, ಮಂಡ್ಯ, ಈ ಕಡೆ ಮೈಸೂರು, ಈ ಕಡೆ ಸರೌಂಡಿಂಗ್ ಆಲ್ಮೋಸ್ಟ್ ಈ ಕಡೆ ಎಲ್ಲ ಅವ್ರಿಗೆಲ್ಲ ನಾನೇ ಸರ್ ಮಾಡೋದು ಆಲ್ಮೋಸ್ಟು. ಓಕೆ, ಇಲ್ಲಿ ಎಷ್ಟು ಎಕರೆ ಕೆಲಸ ಮಾಡ್ತಿದ್ದೀರಾ ಸರ್? ಇದು ಒಂದು ಲ್ಯಾಂಡ್ ಬಂದು ಸರ್, ಇದು ಒಂದು 2.5 ಎಕರೆ ಲ್ಯಾಂಡ್ ಇದೆ ಇದು. ಬಟ್ ಅವರು ನಮ್ಮ ಅಕ್ಕಪಕ್ಕ ನಾನೊಂದು ವರ್ಕ್ ಮಾಡ್ತಾ ಇದ್ದೆ ಇಲ್ಲ ಪಕ್ಕದಲ್ಲಿ. ಅದು ನಮ್ಮ ವರ್ಕ್ ನೋಡ್ಬಿಟ್ಟು ಅವರು ಕಸ್ಟಮರು ಇಲ್ಲಪ್ಪ ಚೆನ್ನಾಗಿ ಮಾಡಿದ್ರೆ ಬನ್ನಿ ಅಂದ್ಬಿಟ್ಟು ಅವ್ರು ಬಂದು ನೋಡಿದೆ, ಅಳತೆ ಮಾಡಿಸ್ರು. 300ರಿಂದ 350 ಕಂಬ ಬಂದಿದೆ ಸರ್ 2.5 ಎಕರೆಗೆ. ವರ್ಕ್ ಮಾಡಿದೆ. ಮತ್ತು ನಮ್ಮ ಲೇಬರ್ ಒಂದು ಸ್ವಲ್ಪ ಕಮ್ಮಿ ಜನ ಇದ್ದಾರೆ ಇವತ್ತು, ಒಂದು 8 ಜನ ಇದ್ದಾರೆ ಅಷ್ಟೇ. ಅವರು ಒಂದು 2 ದಿನದಲ್ಲಿ ಮುಗಿಸ್ಕೊಡಂದ್ರು. ನಮ್ಮ ಲೇಬರ್ ಒಂದು 2-3 ದಿವಸ ಇವಾಗ ಲೇಟ್ ಆಯಿತು, ಒಂದು ದಿನ ಲೇಟ್ ಆಯಿತು. ತಿರ್ಗಾ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಅಕ್ಕಪಕ್ಕ ಒಂದು ಕಿರಿಕ್ ನಡೀತಾ ಇತ್ತು. ಸರ್ವೆ ಕಂಬ ನೋಡಿ ಅಲ್ಲಿ ಗುಂಡಿ ತೊಡೆದಿದ್ದೀವಲ್ಲ ಆಲ್ಮೋಸ್ಟು. ತಿರ್ಗಾ ಆಮೇಲೆ ಏನಾರು ಆಗ್ಬಿಟ್ಟು ಅಲ್ಲಿ ಗುಂಡಿ ತೋಡಿದ್ರು. ಸ್ವಲ್ಪ ಮಂದಿ ಸರ್ವೇರ್ ಬಂದು ಅಲ್ಲೆಲ್ಲ ಕಿರಿಕ್ ನಡೀತಾ ಇದ್ದಾರೆ, ಲಾಯರಲ್ಲಿ ಬಂದ ಅದಕ್ಕೆ ನೋಡಪ್ಪ ಅಲ್ಬಿಟ್ಟು ತಿರ್ಗಾ ಬಂದು ಅಳತೆ ಮಾಡಿ ತಿರ್ಗಾ ಅಲ್ಲಿಂದ ತಿರ್ಗಾ ಇಲ್ಲಿಗೆ ಇವಾಗ ತಿರ್ಗಾ ಚೇಂಜ್ ಮಾಡಿಸಿದ್ದಾರೆ ಸರ್ ಗುಂಡಿನ. ಆ ಥರ ಈ ಥರ ಎಲ್ಲ ಕಿರಿಕ್ ನಡೀತಾ ಇರ್ತದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಪೆನ್ಸಿನ್ ಹಾಕ್ಕೊಳ್ಳಿ ಅಂದ್ಬಿಟ್ಟು ಅದಕ್ಕೆ ಈ ಥರ ಪೆನ್ಸಿನ್ ಹಾಕಿಸ್ಕೊಬಿಟ್ರೆ ಅಕ್ಕಪಕ್ಕ ಜಮೀನವ್ರು ಆಗಿರ್ಬೋದು, ಇವ್ರದ್ದು ಇವತ್ತಿವ್ರು ಮಾಡ್ಕೊಳ್ಳೋರು ಜಾಸ್ತಿ ಜನ ಇರ್ತಾರೆ. ಅವಾಗ ಇವ್ರಿಗೆ ಸೇಫ್ಟಿ ಆಗಿರುತ್ತೆ. ಅಷ್ಟಕ್ಕೋಸ್ಕರ ಎಲ್ಲರೂ ಪೆನ್ಸಿನ್ ವರ್ಕ್ ಹಾಕಿಸ್ಬೋದು ಸರ್. ಅಂದರೆ ಈಗ ಲ್ಯಾಂಡ್ ವ್ಯಾಲ್ಯೂ ತುಂಬ ಬರ್ತಿದೆ. ಹೌದು ಸರ್. ಇವಾಗೆಲ್ಲ ಆಲ್ಮೋಸ್ಟ್ ಅವಾಗೆಲ್ಲ ಈ ಕಡೆ ಎಲ್ಲ ರೈಟ್ ಕಮ್ಮಿ ಇತ್ತು ಸರ್. ಇವಾಗೆಲ್ಲ ಬರ್ತಾವೆ ನೀವು ಹೇಳ್ತಾ ಇದ್ದಲ್ಲ. ಇವಾಗ ಚಿನ್ನದ ರೇಟ್ ಯಾವ ಥರ ಎಸ್ತಾ ಇದೆ ಅದೇ ಥರ ಜಮೀನು ರೇಟ್ ಎಸ್ತಾನೆ ಇದೆ, ದಿನ ಎಸ್ತಾನೆ ಇದೆ. ಅವಾಗ 2 ಲಕ್ಷ ಇದೆ ಅಂದರೆ ಇವಾಗ ಕುಂಟೆಲಿಗೆ 6 ಲಕ್ಷ 7 ಲಕ್ಷ ಓಡ್ತಾ ಇದೆ ಸರ್. ಅದು ಲೋಕಲ್ ಅಲ್ಲ, ಅದು ಮೇನ್ ರೋಡಲ್ಲೂ ಅಲ್ಲ, ಇದು ಒಳಗಡೆ ಇರೋದು. ನಮ್ಮ ಮೇನ್ ರೋಡಲ್ಲಿ ತಗೋತೀನಿ ಅಂದರೆ 12 ಲಕ್ಷ 13 ಲಕ್ಷ ಗಂಟೆ ಹೋಗ್ತಾ ಇದೆ. ಇಲ್ಲಾಂದರೆ 5 ಲಕ್ಷ 6 ಲಕ್ಷ ನಡೀತಾ ಇದೆ ರೈಟು. ಅದಕ್ಕೋಸ್ಕರ ದುಡ್ಡು ಇವತ್ತಲ್ಲ ಸರ್, ನಾಳೆ ಸಂಪಾದನೆ ಮಾಡ್ಬೋದು. ಬಟ್ ಪೆನ್ಷನ್ ಇದೇ ಥರ ಹಾಕೋಬಿಟ್ರೆ ಅವ್ರ ಸೇಫ್ಟಿನೂ ಇರುತ್ತೆ. ಅಂತೆ ಕಾಲಕ್ಕೆ ಇನ್ನೂ 10 ವರ್ಷ ಅಲ್ಲ 20 ವರ್ಷ ಅವ್ರ ಮಕ್ಕಳು ಅನ್ನೋದಕ್ಕೆ ಅವ್ರು ಸೇಫ್ಟಿ ಮಾಡಿಬಿಟ್ಬಿಟ್ರೆ ಯಾರು ಬರೋಲ್ಲ ಒಳಗಡೆ, ಅವ್ರಿಗೆ ಸೇಫ್ಟಿ ಆಗಿರುತ್ತೆ ಸರ್. ಅಂದರೆ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಕೂಡ ಇದು ಜಮೀನು ಬಂದೋಬಸ್ತ್ ಆಗಿರುತ್ತೆ. ಒಂದಡಿ ಹೌದು ಸರ್. ನೀವು ಯಾವ ಕಲ್ಲು ಹಾಕ್ಸ್ತಾ ಇರೋದು ಇದು? ಸರ್ ನಾನು ಆಲ್ಮೋಸ್ಟ್ ಸರ್ ಎಲ್ಲ ಕೋಲಾರದಿಂದನೇ ತರಿಸೋದು ನಾವು ಕಲ್ಲು. ನೋಡ್ತಾ ಇರ್ಬೋದು ಕಲ್ಲು ಯಾವ ಥರ ತರಿಸೋದು. ನಾವು ಆಲ್ಮೋಸ್ಟ್ ಎಲ್ಲ ಕೈ ಕಟ್ಟಿಂಗೆ ಸರ್ ತರಿಸೋದು. ಕಸ್ಟಮರ್ ಕೇಳ್ತೀನಿ ಅವ್ರು ಮಿಸ್ಸಿಂಗ್ ಕಟ್ಟಿಂಗು ಬೇಕಂದರೆ ಮಿಸ್ಸಿಂಗ್ ಕಟ್ಟಿಂಗಲ್ಲಿ ಏನಂತಾರೆ ಸ್ವಲ್ಪ ಸಣ್ಣ ಬರುತ್ತೆ ಸೈಜು. ಕೈ ಕಟ್ಟಿಂಗ್ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ. ನೋಡ್ತಾ ಇರ್ಬೋದು ಸರ್ ಕಲ್ಲು ಸೇಮ್ ಒಳ್ಳೆ ಮಜಾ ಕಲ್ಲಿದ್ದಂಗಿದೆ. ಸೈಜ್ ಒಂದೇ ಸಮಯ ಇದೆ ನೋಡಿ ಸರ್. 6-4 ಬರುತ್ತೆ ಸೈಜ್. ಇದು 6 ಬಂದಿರುತ್ತೆ. ಈ ಕಡೆ ಸೈಜ್ ಬಂದು 4 ಬರುತ್ತೆ. ನೋಡ್ತಾ ಇರ್ಬೋದು ಕಂಬ ಯಾವ ಥರ ಇದೆ. ಸೇಮು ಇದೇ ಥರ ಸರ್ ಕಂಬ ಇರುತ್ತೆ. ನಮ್ಮ ಕಂಬನೂ ಸೇಮ್ ಎಲ್ಲನೂ ಇದೇ ಥರನೇ ಇರುತ್ತೆ. ಸರ್ ಗುಂಡಿ ಇದು ಬಂದು ನಿಮಗೆ 1.5 ಅಡಿ ಗುಂಡಿ ಹೋಗಿದೆ ಸರ್. ಯಾಕಂದರೆ ಇದು ಫುಲ್ಲು ಟೈಟ್ ಇದೆ ಮಣ್ಣು. ನೋಡ್ತಾ ಇರ್ಬೋದು ನೀವು ಕಂಬ ಎಷ್ಟು ಫುಲ್ಲು ಟೈಟ್ ಇದೆ. ಯಾಕಂದರೆ ಇದು 1.5 ಅಡಿ ಸಾಕು ಅಂತಾರೆ. ಯಾಕಂದರೆ ಇದು ಫುಲ್ಲು ಟೈಟ್ ಇದೆಯಲ್ವಾ, ಫುಲ್ಲು ಅವ್ರು ಏನು ಮಾಡ್ತಾರೆ ಸ್ಕ್ವಯರ್ ಆಗಿ ಹೊಡಿತಾರೆ ಗುಂಡಿ. ಎಷ್ಟು ಕಂಬಕ್ಕೆ ಸ್ಕ್ವಯರ್ ಆಗಿ ಹೊಡ್ಕೊಂಡು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಅವಾಗ ಫಿಟ್ ಬರುತ್ತೆ ಸರ್. ಜಾಸ್ತಿ ಗುಂಡಿ ಆಳ ಮಾಡಿದ್ರು ಹಿಂಗೆ ಅಳ್ಳಾಡಿದ್ರು ಅಳ್ಳಾಡುತ್ತೆ, ಅಗಲ ಮಾಡಿದ್ರೆ ಅಳ್ಳಾಡುತ್ತೆ ಅದು. ಅದಕ್ಕೋಸ್ಕರ ಸ್ಕ್ವಯರ್ ಆಗಿ ಹೊಡಿತಾರೆ ಗುಂಡಿ. ಆಲ್ಮೋಸ್ಟ್ ಎಲ್ಲ ನಾವು ಹೊಡಿಸೋದೆಲ್ಲ ಇದೆಲ್ಲ ಕೈಲೇ ಹೊಡೆಯೋದು ಸರ್. ಎಲ್ಲ ಮಿಷಿನಲ್ಲೆಲ್ಲ ಹೊಡ್ಸಲ್ಲ ನಾನು. ಮಿಷಿನಲ್ಲಿ ಎಲ್ಲಿ ಯಾವ್ದು ಅಂಶ ಇರುತ್ತೆ ಅಲ್ಲಿ ಹೊಡುತ್ತೆ. ಇಲ್ಲೆಲ್ಲ ಗಟ್ಟಿ ಭೂಮಿ ಸರ್, ಅದಕ್ಕೋಸ್ಕರ ಎಲ್ಲ ಕೈಲೇ ಹೊಡೆದಿರ್ತಾರೆ. ಗ್ಯಾಪ್ ಎಷ್ಟಿದೆ ಒಂದು ಕಂಬದಿಂದ ಒಂದು ಕಂಬ? ಸರ್ ಕಂಬದಿಂದ ಕಂಬ 6 ಅಡಿ ಅಂತರ ಇದೆ ಸರ್. ನೋಡ್ತಾ ಇರ್ಬೋದು ನೀವು. ಕಂಬದಿಂದ ಕಂಬಕ್ಕೆ ಒಬ್ಬರು ಕಸ್ಟಮರ್ 7 ಅಡಿಗೆ ಹಾಕೊಂತಾರೆ, 8 ಅಡಿಗೆ ಹಾಕೊಂತಾರೆ. 8 ಅಡಿಗೆ ಹಾಕ್ಬೋದು ಸರ್, ಬಟ್ ಫುಲ್ಲು ಟೈಟ್ ಬರಲ್ಲ. ಮತ್ತು ಮಿನಿಮಮ್ 6 ಅಡಿಗೆ ಹಾಕಿಸ್ಕೊಂಡ್ರೆ ಮತ್ತು 6 ಅಡಿಗೆ ಹಾಕೊಂಡು 8 ಅಡಿಗೆ ಒಂದು ಸಪೋರ್ಟಿಂಗ್ ಕಲ್ಲು ಕೊಡಬೇಕು. ಇನ್ನೂ ಸಪೋರ್ಟಿಂಗ್ ಕಲ್ಲು ಕೊಟ್ಟಿಲ್ಲ ಸರ್. ಯಾಕಂದರೆ ಇನ್ನೂ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನೂ ಕೊಡಿಸಿಲ್ಲ. ಇವಾಗ ಜಸ್ಟ್ ಒಂದು 1 ಅವರ್ ಹಿಂದೆ ಸರ್ ಇದು ಎಳ್ದಿರೋ ತಂತಿ. ಇನ್ನೂ ಸಪೋರ್ಟಿಂಗ್ ಕೊಟ್ಟಿಲ್ಲ, ಜಸ್ಟ್ ತಂತಿ ಎಳ್ದಿದ್ದಾರೆ ಅಷ್ಟೇ. ನೋಡಿ ತಂತಿಗೆ ಸಪೋರ್ಟಿಂಗ್ ಕೊಟ್ಟಿಲ್ಲ ಅಂದ್ರೆ ಆದರೂ ನೋಡಿ ಸರ್ ಎಷ್ಟು ಟೈಟ್ ಬಂದೈತೆ. ಇನ್ನೂ ಸಪೋರ್ಟಿಂಗ್ ಕೊಟ್ಟರೆ ಇನ್ನೂ ಎಷ್ಟು ಟೈಟ್ ಬರ್ಬೋದು ಅಂತ ನೀವು ನೋಡ್ತಾ ಇರ್ಬೋದು ಸರ್. ಹೌದು. ಈಗ ಎಷ್ಟು ಅಡಿ ಕಲ್ಲುಗಳು ಸಿಗ್ತಾವೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ 6 ಅಡಿಯಿಂದ ಹಿಡಿದು 4 ಅಡಿಯಿಂದನೂ ಸಿಗುತ್ತೆ ಸರ್. 4 ಅಡಿಯಿಂದನೂ ಮೊನ್ನೆ ಯಾವುದೋ ಕಸ್ಟಮರ್ ಕಗ್ಲಿಪುರದ ಹತ್ರ ಹೋಗಿದೆ, ಬೇರೆ 4 ಅಡಿಗೆ ಹಾಕ್ಕೊಟ್ಟೆ. 4 ಅಡಿಗೂ ಸಿಗುತ್ತೆ. 6 ಅಡಿಯಿಂದ ಹಿಡಿದು 7 ಅಡಿ 8 ಅಡಿ 9 ಅಡಿ 10 ಅಡಿ ಗಂಟೆ ಕಂಬ ಸಿಗುತ್ತೆ ಸರ್ ನಮ್ಮ ಹತ್ರ. 10 ಅಡಿ ಬೇಕು ಅಂದರೆ 10 ಅಡಿನೂ ತರಿಸ್ಕೊಡ್ತೀನಿ. 10 ಅಡಿಗಳು ನಮ್ಮ ಹತ್ರ ಸಿಗುತ್ತೆ. ತಂತಿ ಬೇಲಿ ಎಲ್ಲ ಯಾವ ಕಂಪ್ನಿದು ಹಾಕ್ತೀರಾ ಸರ್? ಆಲ್ಮೋಸ್ಟು ಸರ್ ನಾವೆಲ್ಲ ಆಲ್ಮೋಸ್ಟ್ ಟಾಟಾ ಕಂಪ್ನಿ ಇದೆ ಜಾಸ್ತಿ. ಎಲ್ಲರಿಗೂ ನಮ್ಮ ರೈತರಿಗೆ ಆಲ್ಮೋಸ್ಟ್ ಎಲ್ಲ ನಾನು ರೆಫರ್ ಮಾಡೋದೇ ಟಾಟಾ ಕಂಪ್ನಿ ಇದೆ. ಯಾಕಂದರೆ ಸರ್ ಟಾಟಾದಲ್ಲಿ ಈ ಥರ ಬ್ಲೂ ಕಾಂಟ್ರಾಕ್ಟ್ ಅಂಡರ್ JSM ಬ್ಲೂ ಕಲರೇ ಇರುತ್ತೆ. ಬಟ್ ಬೇರೆ ಕಂಪ್ನಿಲಿ ನಮಗೆ ಈ ಥರ ಬ್ಲೂ ಕಲರ್ ಬರಲ್ಲ. ನಿಮಗೆ ಮೈಕನ್ನು ಸನ್ವೀಕು ಈ ಥರದೆಲ್ಲ ಅದರ ಬಂದರೆ ನಿಮಗೆ ಈ ಥರ ಬ್ಲೂ ಬರಲ್ಲ. ಯಾಕಂದರೆ ಜುಮ್ ಕಾಂಟ್ರಾಕ್ಟ್ ಆಯಿಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಈ ಮಳೆ ನೀರು ಬಿದ್ರೂ ಸರ್ ಇಲ್ಲಿ
ನಿಲ್ಲಲ್ಲ ಇದು ಮೇಲ್ಗಡೆ ತುಕ್ಕಿಡಿಯೋದು ಬೇಗ ಜಾಸ್ತಿ ಕೊಡಲ್ಲ ಚಾನ್ಸ್ ಇದೆ, ಯಾಕಂದರೆ ಇದು ಬ್ಲೂ ಇರುತ್ತಲ್ವಾ, ಜಿಂಕೋಡ ಆಯಿಲ್ ಇರೋದ್ರಿಂದ ನೀರು ಬಿದ್ರೂ ಅದು ಇರುತ್ತೆ, ಅದು ಬೇಗ ರೆಸ್ಟ್ ಹಿಡಿಯಲ್ಲ ತುಕ್ಕಿಡಿಯಲ್ಲ ಸರ್. ಅದಕ್ಕೋಸ್ಕರ ತಂತಿ ಬೇಲಿ ಹಾಕಿದ್ದೀರಾ, ಇದರಲ್ಲಿ ನಿಮ್ದಲ್ಲಿ ಯಾವ್ಯಾವ ಥರ ಬೇರೆ ಬೇರೆ ಇರುತ್ತೆ ತಂತಿ ಬೇಲಿ? ಸರ್ ತಂತಿ ಬೇಲಿಲೆ ನಾನು ಮುಳ್ತಂತಿ ಮಾಡ್ಕೊಡ್ತೀನಿ, ಮತ್ತು ಮುಳ್ತಂತಿ ಮಾಡ್ತೀನಿ, ಚೈನ್ ಲಿಂಕ್ ಮಾಡ್ತೀನಿ, ಮೆಸ್ ಮಾಡ್ತೀನಿ, ನಾಟೆಡ್ ಮೆಸ್ ಮಾಡ್ತೀನಿ. ತಿರ್ಗಾ ಹೊಸ್ದಾಗಿ ನಾವು ಇವಾಗ ವಾಲ್ ಕಾಂಪೌಂಡ್ ಸ್ಟಾರ್ಟ್ ಮಾಡಿದ್ದೀನಿ ಸರ್, ವಾಲ್ ಕಾಂಪೌಂಡ್ ಮಾಡ್ತಾ ಇದ್ದೀನಿ ನಾನು. ವಾಲ್ ಕಾಂಪೌಂಡ್ ಮಾಡ್ಕೊಡ್ತೀರಾ? ಅಂದರೆ ಅದು ಬೇಕಂದ್ರೆ ಅದನ್ನು ಅದು ಮಾಡ್ಕೊಡ್ತೀನಿ ಸರ್, ಅದು ಸೆಲೆಕ್ಷನ್ ನಮ್ಗೆ ಯಾವ ಕಸ್ಟಮರ್ ಸರ್ ನಮ್ಗೆ ಯಾವ ಥರ ಹೇಳ್ತಾರೋ ಆ ಥರ ವರ್ಕ್ ಮಾಡ್ತೀನಿ. ನಮ್ದು ವರ್ಕ್ ಏನಂತಂದರೆ ಸರ್ ಗೊತ್ತಾ ಸರ್, ನಾನು ನಂಬ್ತಿರೋ ಬಿಡ್ತಿರೋ ಈ ವರ್ಕ್ ಸ್ಟಾರ್ಟ್ ಮಾಡಿ ಇವಾಗ ಮಾಡಿರೋದಕ್ಕೆ ನನಗೆ ಇದು ನೋಡಿ 2 ಕೆಲಸ ಬಂದೈತೆ. ಇದು ನೋಡಿ ಯಾಕಂದರೆ ನಮ್ಗೆ ಆ ಥರ ನಂದು ಜಾಸ್ತಿ ಭರೋಸೆ ನಮ್ಮ ಕೆಲಸ ನೋಡಿ ಕೆಲಸ ಕೊಡ್ತಾರೆ ಹೊರತು ನಮ್ಮ ಕೆಲಸ ನೋಡ್ಬಿಟ್ಟು ನಾನು ಸ್ಪಾಟಲ್ಲಿ ಬರ್ತಾರೆ ಸರ್, ಬರ್ತಾರೆ ಅವನು ಕರ್ಕೊಬರ್ತೀನಿ, ಕರ್ಕೊಬಂದು ಸೈಟಲ್ಲಿ ನೋಡ್ತಾರೆ, ಜಮೀನಲ್ಲಿ ಅಕ್ಕಪಕ್ಕ ಕೆಲಸ ನೋಡ್ತಾರೆ. ಅವ್ರು ಏನಾರ ಅಷ್ಟು ಡೌಟ್ ಇರೋ ಸರ್ ನಾನೇನು ಮಾಡ್ತೀನಿ, ಕರ್ಕೊಬಂದು ಸರ್ ಕೆಲಸ ನೋಡ್ಬಿಟ್ಟು ಕೆಲಸ ಕೊಡಿ ಅಂದ್ಬಿಟ್ಟು ನಾನು ಸ್ಪಾಟ್ಗೆ ಕರ್ಕೊಬಿಟ್ಟು ಅವ್ರು ಯಾವ ಏರಿಯಾ ಆಗಿರ್ಬೋದು, ಆಲ್ಮೋಸ್ಟ್ ಕನ್ನಡದ ಯಾವ ಮೂಲೆಯಲ್ಲಿ ಆಗಿರ್ಬೋದು, ಯಾವುದೇ ಮೂಲೆಯಲ್ಲಿ ಇರಲಿ, ಸೈಟ್ ಆಗಿರ್ಬೋದು, ಅದು ಜಮೀನು ಆಗಿರ್ಬೋದು, ಗುಡ್ಡೆ ಇರ್ಬೋದು, ಬೆಟ್ಟ ಇರ್ಬೋದು, ಯಾವ ಜಾಗದಲ್ಲಿ ನಾನು ಮಾಡ್ಕೊಡ್ತೀನಿ. ಬಟ್ ಅವ್ರು ಎಲ್ಲೇ ಹೇಳಿದ್ರು ನಾನು ಅಕ್ಕಪಕ್ಕ ಕೆಲಸ ಮಾಡಿದ್ದೀನಿ ಸರ್. ನಾನೇ ಕರ್ಕೋದಾಗಿ ತೋರಿಸಿ ಅವ್ರಿಗೇನು ನಮ್ಮ ಕಷ್ಟ ಇಲ್ಸ ಆಯಿತು ಅಂದರೆ ಅವರು ಇದು ಮಾಡ್ತೀನಿ ಸರ್. ನನ್ನ ತಾವೇ ಮಾಡಿಸ್ಕೋಬೇಕಂತ ಇದ್ದಾರೆ ಸರ್, ನನ್ನಂತರ ಬೇಜಾನ್ ಜನ ಮಾಡ್ತಾಯಿದ್ದಾರೆ. ಅವ್ರಿಗೇನಾರು ನನ್ನ ಕಡೆಯಿಂದ ಓಕೆ ಆಗಿ ಅವ್ರು ನಮ್ಮ ಕಡೆಯಿಂದ ಖುಷಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ವರ್ಕು ಅಂತಂದರೆ ಮಾಡ್ಕೊಡ್ತೀನಿ ಸರ್, ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ನಾನು ಯಾವ ಸೈಟ್ 30-40 ಸೈಟ್ ಬಂದರೂ ಮಾಡ್ಕೊಡ್ತೀನಿ ಸರ್. 30-40 ಸೈಟಿಗೂ ಅದು ಮಾಡ್ಕೊಡ್ತೀನಿ. ನಾನು ಏನು ದೊಡ್ಡದೇ ಬೇರ್ಬೇಕಂತ ಏನಿಲ್ಲ, ಚಿಕ್ಕದ್ರಿಂದ ದೊಡ್ಡಕ್ಕೆ ಹೋಗೋಣ ಸರ್. ಸರ್ ಇದೆಲ್ಲ ಯಾವ ಕಂಪ್ನಿದು ಸರ್? ನೋಡಿ ನೀವೇ ನೋಡ್ತಾ ಇರ್ಬೋದು ಬಂಡ್ಲಲ್ಲಿ ಇವಾಗ ತಾನೇ ಜಸ್ಟ್ ತರಿಸಿರೋದು ಎಲ್ಲ ಟಾಟಾ ಕಂಪ್ನಿದು ಇಲ್ಲೇ ಬಿದ್ದೈತೆ, ಸೀಲು ಕೂಡ ಇಲ್ಲೇ ಐತೆ ನೋಡಿ. ವ್ಯಾರಂಟಿ ಬುಕ್ಕು ಕೊಟ್ಟಿದ್ದಾರೆ ಟಾಟಾ ಕಡೆಯಿಂದ, ಅವ್ರ ಕಡೆಯಿಂದ 15-20 ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ. ಯಾವುದೇ ಅದಕ್ಕೆ ಸರ್ ನಾವು ಈ ಕಸ್ಟಮರ್ ಮುಂದೆನೇ ಎತ್ಕೊಬಂದು ಇಲ್ಲೇ ಇಟ್ಟಿರ್ತೀವಿ ಸರ್. ಟಾಟಾ ಮುಂದೆ ಅಂದ್ಬಿಟ್ಟು ಬೇರೆದು ಬದಲಾಯಿಸಲ್ಲ, ಅವ್ರ ಕಣ್ಣು ಮುಂದೆ ಬಿದ್ದಿರುತ್ತೆ ಸರ್. ನೀವು ನೋಡ್ತಾ ಇರ್ಬೋದು, ಏನಾರು ಇದ್ದಾರೆ ಮೋಸ ಏನಾರು ಇರ್ತಾರೆ ನೀವು ಹೇಳ್ಬೋದು ಸರ್. ನಾವು ಟಾಟಾ ಅಂದಮೇಲೆ ಟಾಟಾನೇ ಹಾಕೋದು, ಲೋಕಲ್ ಅಂತ ಹಾಕಕ್ಕೆ ಹೋಗಲ್ಲ. ಅದೆಲ್ಲ ಸೀಲ್ ಇದೆ? ಹೌದು ಸರ್, ಪ್ರತಿಯೊಂದಕ್ಕೂ ಸೀಲ್ ಇದೆ. ಹೌದು ಸರ್, ಪ್ರತಿಯೊಂದು ನೋಡ್ತಾ ಇರ್ಬೋದು, ಸೀಲು ಇದೆ. ಟಾಟಾ ಕಡೆ ಬುಕ್ಕು ಕೊಟ್ಟಿದ್ದಾರೆ ಟಾಟಾ ಕಡೆಯಿಂದಾನೆ. ನೀವು ಎಷ್ಟು ವರ್ಷ ಕೊಡ್ತೀರಾ ಸರ್? ನಾನು ಟಾಟಾ ಕಡೆಯಿಂದ 10 ವರ್ಷ ಫ್ರೀ ಸರ್ವಿಸ್ ಮಾಡ್ಕೊಡ್ತೀನಿ ಸರ್. ಏನೇ ಹೆಚ್ಚು ಕಮ್ಮಿ ಆಗ್ಬೋದು ಹಂಗನ್ಬಿಟ್ಟು ಅವರಷ್ಟು ಅವರ ಟಾಗ್ರಲ್ಲಿ ಗುದ್ದಾಗಿರ್ಬೋದು, ಆನೆಯಾಗಿ ಉಳ್ಳಿಸೋಗ್ರೆ ಅದಕ್ಕೆಲ್ಲ ವ್ಯಾರಂಟಿ ಕೊಡೋಕ್ಕಾಗಲ್ಲ. ಏನಾರು ಹೆಚ್ಚು ಕಮ್ಮಿ ಗುಂಡಿ ಹೋಗೋದಾಗಲಿ, ಕಂಬ ವಾಲೋದೇ ಆಗಲಿ, ಆ ಥರ ಏನಾರು ತಂತಿ ಏನಾರು ಇದಾಗೋದಾಗಲಿ ಅವಾಗ ನಾನು 10 ವರ್ಷ ನಮ್ಮ ರೈತರಿಗೋಸ್ಕರ ನಾನು ರೀವರ್ಕ್ ಮಾಡ್ಕೊಡ್ತೀನಿ ಸರ್. ಈಗ ಈ ಥರ ಇದೆಲ್ಲ ಏನೆಲ್ಲ ಫಿಲ್ ಮಾಡ್ತೀರಾ ಇದರಲ್ಲಿ? ಸರ್ ಅವರು ಓನರ್ ನೇಮ್ ಎಲ್ಲ ಬರೀತೀವಿ, ಎಷ್ಟೊತ್ತ ವ್ಯಾರಂಟಿ ಕೊಟ್ಬಿಟ್ಟು ನಾವು ಸೈನ್ ಹಾಕ್ಕೊಡ್ತೀನಿ ಸರ್ ಅವ್ರಿಗೆ. ಯಾಕಂದ್ರೆ ಒಬ್ಬೊಬ್ರು ನಂಬಲ್ಲ, ಬೇಕು ಇಲ್ಲಪ್ಪ ನನಗೆ ಒಬ್ಬೊಬ್ರು ಕೇಳಿದ್ರೆ ಬಿಲ್ ಕೊಡಪ್ಪ, ಏನಪ್ಪ ನೀವು ವ್ಯಾರಂಟಿ ಏನಂತಂದರೆ ಅದಕ್ಕೋಸ್ಕರ ಸರ್ ಟಾಟಾ ಕಂಪ್ನಿ ಕಡೆಯಿಂದನೇ ಅವ್ರ ಕಡೆಯಿಂದನೇ 20 ವರ್ಷ ವ್ಯಾರಂಟಿ, ನನ್ನ ಕಡೆಯಿಂದ 10 ವರ್ಷ ಪ್ರೀವಿಯಸ್ ಸರ್ವಿಸ್ ಅಂದ್ಬಿಟ್ಟು ನಾನೇ ಕೂತಾ ಅವ್ರಿಗೆ ಸಿಗ್ನೇಚರ್ ಹಾಕ್ಕೊಡಿ ವ್ಯಾರಂಟಿ ಕಾರ್ಡ್ ಕೊಡ್ತೀನಿ ಸರ್. ಓಕೆ, ಎಲ್ಲೇ ಹೋದ್ರು ಇದೊಂದು ಫಾಲೋ ಮಾಡ್ತೀರಾ? ಹೌದು ಸರ್. ಈ ಕೆಲಸ ಎಷ್ಟು ದಿವಸದಿಂದ ನಡೀತೈತೆ ಸರ್? ಇದು ಒಂದು 3-4 ಡೇಸಿಂದ ನಡೀತಾ ಇದೆ ಕೆಲಸ, ಬಟ್ ಕಮ್ಮಿ ಜನ ಇದ್ದಾರೆ ಲೇಬರು, ಅದಕ್ಕೋಸ್ಕರ ಒಂದು 3-4 ದಿನ ನಡೀತಾನೆ ಐತೆ ಕೆಲಸ ಸರ್. ಈಗ ಪ್ರತಿಯೊಂದು ಕಲ್ಲಿಗೂ ಈ ಥರ ಮಣ್ಣು ಕೊಟ್ಟು ಫುಲ್ ಟೈಟಾಗಿ ಜಾಮ್ ಸರ್, ಫುಲ್ ಟೈಟ್ ಕೊಟ್ಟು ನಾನು ಸ್ವತಃ ನಿಂತ್ಕೊಂಡು ನಾನು ಅವ್ರಿಗೆಲ್ಲ ಟೈಟ್ ಆದಮೇಲೆ ನಾನು ಒಂದು ಸಲ ಚೆಕ್ ಮಾಡ್ತೀನಿ ಸರ್, ಬಂದು ಈ ಥರ ಹಿಂಗೆ ಅಳ್ಳಾಡ್ತದೆ ಇಲ್ವಂತ ನಾನು ಒಂದು ಸಲ ಚೆಕ್ಕು ಮಾಡ್ತೀನಿ. ಯಾಕಂದ್ರೆ ಆ ಥರ ನಾನು ಹೇಳೋದೇ ಬೇಡ, ಅವರೇ ಮಾಡ್ತಾರೆ. ಅದಕ್ಕೂ ಇರಲಿ ಅಂದ್ಬಿಟ್ಟು ನಾನು ಕೊನೆವರೆಗೆ ಇಲ್ಲೇ ಜೊತೆಲೇ ಇರ್ತೀನಿ. ಪ್ರತಿಯೊಂದು ಅವರು ಒಂದೊಂದು ಮಿಸ್ಟೇಕ್ ಮಾಡಿದಾಗ ಏನಾರು ಸ್ಟ್ರೈಟ್ ಇಲ್ಲ ಅಂತಂದರೆ ಒಂದು ಏನಾರು ಒಂದು ಜಸ್ಟ್ ಮಿಸ್ಟೇಕ್ ಆದರೆ ನಾನು ಹೇಳ್ತಾರೆ, ಇಲ್ಲಪ್ಪ ಒಳಗೆ ಬಂತು ಒಂದು ಸ್ವಲ್ಪ ಒಳಗೆ ಬಂದು ನೋಡ್ತಾ ಇರ್ಬೋದು ಸರ್. ನಾವು ಇಲ್ಲಿಂದ ಅಲ್ಲಿ ಗಂಟೆ ಲೈನು ನಮ್ಮ ಸ್ಕೂಲಲ್ಲಿ ಪ್ರೇಯರ್ಗೆ ಅವಾಗ ಸ್ಕೂಲ್ ಹುಡುಗರುಗಳು ಹೆಂಗೆ ನಿಲ್ತಾರೆ ಅದೇ ಥರ ನಮ್ಮ ಕಂಬಗಳು ಅದೇ ಥರ ಲೈನ್ ಬಿಟ್ಟಿದೆ. ನಿಜ, ಒಂದು ಕಲ್ಲು ಕಂಬದ ಹಿಂದೆ ಕ್ಯಾಮ್ರಾ ಇಟ್ಟರು ಕೂಡ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಆ ಥರ ಇರುತ್ತೆ. ಏನಾರು ಅಕಸ್ಮಾತ್ ಏನಾರು ಅದು ವಾಲ್ಕೊಂಡ್ರೆ ನಾನು ಹೇಳ್ತೀನಿ, ನೋಡಪ್ಪ ಕಲ್ಲು ಬಂದೈತೆ ಅಂದ್ಬಿಟ್ಟು ಸ್ವತಃ ನಾನೇ ಬಂದು ಕಲ್ಲನ್ನ ತಳಿಸಿ ತಿರ್ಗಾ ಇನ್ನೊಂದ್ಸತ ಟೈಟ್ ಮಾಡಿಸ್ತೀನಿ. ಯಾಕಂದ್ರೆ ವರ್ಕ್ ಅದೇ ಥರ ಇರಬೇಕು. ಇವಾಗ ಯಾರು ಬಂದು ನೋಡಿದ್ರು ಅಷ್ಟೇ ಸರ್, ಗೂಡಪ್ಪ ಒಂದೇ ಲೈನ್ ಇರುತ್ತೆ, ಒಂದು ಒಳಗೆ ಬರೋದು ಒಂದು ಆಚೆ ಬರೋದು ಆ ಥರ ಮಾಡಿದ್ರೆ ಯಾರಪ್ಪ ಕೆಲಸ ಮಾಡಿರೋ ಅಂತ ಇದು ಮಾಡಲ್ಲ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು, ಲೈವಲ್ಲೇ ನೋಡ್ತಾ ಇರ್ಬೋದು ನೀವು ಯಾವ ಥರ ಅಕ್ಕಪಕ್ಕ ತೋಟದವರೆಗೂ ಬೇಜಾರು. ಹೌದು, ಅದಕ್ಕೋಸ್ಕರ ಏನು ದಾರ ಕಟ್ಟಿರ್ತಾರೋ ಅದು ಶಿಸ್ತಾಗ ಆ ದಾರ ಹೆಂಗೆ ಕಟ್ಟಿದಾರೋ ಅದೇ ಥರ ನಮ್ಮ ಕಲ್ಲೂ ಅದೇ ಥರ ಸೈಲಾಗಿ ನಿಂತಿರುತ್ತೆ ಸರ್. ಏನೇ ಅವ್ರು ಮಿಸ್ಟೇಕ್ ಮಾಡಿದ್ರು ನಾನೇ ಬಂದು ನೋಡಿದ್ರು ಬಂದು ಇದು ಮಾಡ್ತೀನಿ. ಕಂಬ ಟೈಟ್ ಇಲ್ಲ ಅಂದ್ರೂ ಅಷ್ಟೇ ನಾನೇ ಎಲ್ಲ ಪ್ರತಿಯೊಂದು ಕಂಬ ಬಂದು ಚೆಕ್ ಮಾಡಿ ಅಳ್ಳಾಡ್ಸ್ಬಿಟ್ಟು ನೋಡ್ತೀನಿ. ಟೈಟ್ ಬಂದಿಲ್ಲ ಅಂದರೆ ಇನ್ನೊಂದರ ಅಂತ ನಮ್ಮ ಲೇಬರ್ ಕಳಿಸಿ ಇನ್ನೊಂದ್ಸಲ ಟೈಟ್ ಮಾಡಿಸ್ತೀನಿ ಸರ್. ಇನ್ನೊಂದ್ಸಲ ಟೈಟ್ ಮಾಡಿಸ್ತೀರಾ? ಹೌದು ಸರ್. ನೋಡ್ತಾ ಇರ್ಬೋದು ನೀವು, ಮಣ್ಣಾಕೋ ಮುಂಚೆ ಟೈಟ್ ಬರೋ ಮುಂಚೆ ಯಾವ ಥರ ಕಲ್ಲು ಹಾಕ್ತಾ ಇದ್ದಾರೆ ಆಗ ಲೆವೆಲ್ ನೋಡ್ಕೋತಾರೆ ಸರ್. ಆ ಲೆವೆಲ್ ನೋಡಿಕೊಂಡು ಈ ಕಲ್ಲನ್ನ ಕರೆಕ್ಟಾಗಿ ಕುಂಡಿಸ್ಕೊಂಡು ಮಣ್ಣು ನೋಡಿದ್ವಿ, ಮಣ್ಣೆಲ್ಲ ತಳ್ಳಿಬಿಟ್ಟು ಆಮೇಲೆ ನಮ್ಮ ಆರೆಲ್ ತಗೊಂಡು ಟೈಟ್ ಮಾಡ್ತಾರೆ ಸರ್. ಇವ್ರು ಲೆವೆಲ್ ನೋಡಿಕೊಂಡು ಎಲ್ಲ ಪ್ರತಿಯೊಂದು ಕಲ್ಲಿಗೂ ಲೆವೆಲ್ ಮಾಡಿಕೊಂಡು ಕ್ಲೀನಾಗಿ ಕಂಬ ಸ್ಟ್ರೈಟ್ ಬರಲಿ ಅಂದ್ಬಿಟ್ಟು ಈ ಥರ ತೋರಿಸ್ತಾರೆ ಸರ್. ಸರ್ ಈಗ ಮಳೆಗಾಲ ಇಲ್ಲ, ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಎಲ್ಲರೂ ಕೊಯ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಈಗ ಹೌದು, ಈಗ ನಿಮ್ಮ ಸೀಸನ್ ಶುರುವಾಗಿದ್ದೀನಿ ಅಂತಲೇ ಹೇಳ್ಬೋದು. ಈಗ ಎಷ್ಟು ಕೆಲಸ ನಡೀತಾ ಇದೆ? ಇಲ್ಲಿವರೆಗೆ ಎಷ್ಟು ಕೆಲಸ ಮಾಡಿದ್ದೀರಾ ಸರ್? ನಾನು ಇದುವರೆಗೂ ಸರ್ ನಾನು ಬೇಜಾನ್ ಕೆಲಸ ಮಾಡಿದ್ದೀನಿ. ನನ್ನ ಹತ್ರ ಒಂದು 60-70 ಕೆಲಸ ಮಾಡಿದ್ದೀನಿ ಸರ್. ಇರೋದೆಲ್ಲ ಇವಾಗ ನಾನು ಜಸ್ಟ್ ಒಂದು 5 ವರ್ಷದಿಂದ ವರ್ಕ್ ಮಾಡ್ತಾ ಇರೋದು ಅಷ್ಟೇ. ಅದರಲ್ಲಿ ಒಂದು 5 ವರ್ಷದಿಂದ ಒಂದು 70 ಕೆಲಸ ಮಾಡಿದ್ದೀನಿ ಸರ್ ಆಲ್ರೆಡಿ ನಾನು. ಬಟ್ ನಾನು ವರ್ಕ್ ಮಂದಿ ಆಲ್ಮೋಸ್ಟು ನನಗೆ ಕೆಲಸ ನೋಡಿ ಅಷ್ಟು ಕೆಲಸ ಕೊಡ್ತಾ ಇದೆ ಹೊರತು ನಮ್ಮ ಕೆಲಸ ನೋಡಿ ಖುಷಿ ಪಡ್ತಾರೆ. ನಾನು ಇವಾಗ ಜಸ್ಟ್ ಒಂದು 5 ವರ್ಷದಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ಹಂಗೆ ಅಂದ್ಬಿಟ್ಟು ನಾನು ಜಾಸ್ತಿ
ಜಾಸ್ತಿ ವರ್ಷದಿಂದ ಮಾಡಿಲ್ಲ. ನಾನು ಫಸ್ಟೇ ಮುಂಚೆ ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಅವ್ರ ಕೈ ಕೆಳಗೆ ಎಷ್ಟು ದಿವಸ ಅಂತ ಕೆಲಸ ಮಾಡ್ತಾರೆ ಸರ್. ಇವಾಗ ನಿಮಗೂ ನಮ್ಮದು ಅಂತ ಒಂದು ಬಿಸ್ನೆಸ್ ಇರಬೇಕಲ್ವಾ. ಎಷ್ಟು ದಿನ ಇರೋಕೆ ಇವಾಗ ಅಲ್ಲೊಂದು ಟಾರ್ಚರ್ ಇರುತ್ತೆ, ನಮಗೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಅದ್ರ ಬದಲು ನಂದೇ ಒಂದು ಬಿಸ್ನೆಸ್ ಇರಲಿ ಅಂತ ನಮ್ಮ ಅಪ್ಪ ನಮ್ಮ ತಾತಾರೆಲ್ಲ ಇದೇ ವರ್ಕ್ ಮಾಡ್ತಾಯಿದ್ರು. ಆ ಕೆಲಸ ಯಾಕೆ ನಾನು ಮಾಡ್ಬಾರ್ದು ಅಂದ್ಬಿಟ್ಟು ತಿರ್ಗಾ ನಾನು ಅದಕ್ಕೋಸ್ಕರ ಇದೇ ಚಾಯ್ಸ್ ಮಾಡ್ಕೊಂಡೆ ಸರ್. ಇದು ಪ್ರತಿಯೊಂದು ಕಲ್ಲು ಕೂಡ ನೀಟಾಗಿದೆಯಲ್ಲ ಸರ್, ಇದು ಮಿಷಿನ್ ಕಟ್ಟ ಕೈ ಕಟ್ ಸರ್? ಕೈ ಕಟ್ಟಿಂಗ್ ಸರ್. ನಾನು ಆಲ್ಮೋಸ್ಟ್ ಕಸ್ಟಮರ್ಗೆ ಸಜೆಷನ್ ಮಾಡೋದೇ ಕೈ ಕಟ್ಟಿಂಗ್. ಯಾಕಂದರೆ ಕೈ ಕಟ್ಟಿಂಗಲ್ಲಿ ಕಲ್ಲು ಒಂದು ಸ್ವಲ್ಪ ಶಿಸ್ತಾಗೂ ಬರುತ್ತೆ, ದಪ್ಪನೂ ಇರುತ್ತೆ ಸೈಜು. ಮಿಷಿನ್ ಕಟ್ಟಿಂಗಲ್ಲಿ ಸೈಜ್ ಬರೋಲ್ಲ, ದಪ್ಪ ಬರೋಲ್ಲ. ಈ ಥರ ಎಲ್ಲ ಸ್ವಲ್ಪ ದಪ್ಪ ಬರುತ್ತೆ ಅಂತ ಆಲ್ಮೋಸ್ಟ್ ನಾನು ಎಲ್ಲರಿಗೂ ಕೈ ಕಟ್ಟಿಂಗೇ ಸಜೆಷನ್ ಮಾಡ್ತೀನಿ. ಇವಾಗ ಕರ್ನಾಟಕದಲ್ಲಿ ಯಾವೆಲ್ಲ ಭಾಗದಲ್ಲಿ ಮಾಡಿದ್ದೀರಾ ಸರ್ ಈಗ? ಸರ್ ನಾನು ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟು ಎಲ್ಲ ಡಿಸ್ಟಿಕಲ್ಲೂ ಮಾಡಿದ್ದೀನಿ ಸರ್. ಮೊನ್ನೆ ಚಿಕ್ಕಮಂಗ್ಳೂರಲ್ಲೂ ಮಾಡಿದ್ದೀನಿ, ಮೊನ್ನೆ ಸೌದತ್ತಿ ಎಲ್ಲಮ್ಮ ಅಲ್ಲೂ ಹೋಗಿದ್ದೀನಿ, ಹುಬ್ಳಿಲಿ ಮಾಡಿದ್ದೀನಿ. ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ತೀನಿ. ಇಂಥ ಜಾಗ ಅಂತ ಹೇಳಲ್ಲ ಸರ್. ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆಗಿರ್ಬೋದು, ಅದು ನಮ್ಮದು ಆಂಧ್ರನಾಗಿರ್ಬೋದು, ತಮಿಳ್ನಾಡು ಬಾರ್ಡ್ರುಗಳು ಎಲ್ಲ ಕಡೆನೂ ಮಾಡಿದ್ದೀನಿ ಸರ್. ಆಲ್ಮೋಸ್ಟ್ ಜಾಸ್ತಿ ಮಾಡೋದಂದ್ರೆ ನಮ್ಮ ಲೋಕಲಲ್ಲಿ ಜಾಸ್ತಿ ಮಾಡಿದ್ದೀನಿ ಸರ್. ಈ ಕಡೆ ಕನಕಪುರ ಸರೌಂಡಿಂಗು ಸುತ್ತಮುತ್ತ ಆಲ್ಮೋಸ್ಟು ಈ ಕಡೆ ಲೋಕಲಲ್ಲೇ ಜಾಸ್ತಿ ಮಾಡಿರೋದು. ಒಂದರೆ ಎಂಕ್ವೈರಿ ಮಾಡಿ ಚೆನ್ನಾಗಿ ಮಾಡಿರೋದು ಇಲ್ಲೆಲ್ಲ ಕೆಲಸ ನೋಡಿ ಒಬ್ಬರು ಸೊಲ್ಯೂಷನ್ ಮಾಡಿ ಬರಪ್ಪ ಅಲ್ಲಿಗೆ ಅಂತ ಕರೀತಾರೆ, ಅಲ್ಲೂ ಹೋಗಿ ಮಾಡ್ಕೊಡ್ತೀನಿ ಸರ್. ನಾನು ಇಂಥ ಬರಲ್ಲ ಅಂತಲ್ಲ, ಯಾವುದೇ ಮೂಲೆಗಾರು ಹೋಗಿ ಕೆಲಸ ಮಾಡ್ಕೊಡ್ತೀನಿ. ಅಂದರೆ ನಿಮಗೆ ಜಮೀನು ತೋರಿಸಿ ನೀಟಾಗಿ ಸರ್ವೆ ಮಾಡಿಸ್ಕೊಂಡ್ರೆ ಸಾಕು, ಮಿಕ್ಕಿದ್ದು ನೀವೆಲ್ಲ ಮಾಡ್ತೀರಾ? ಅವ್ರು ಸರ್ವೆ ಬಂದು ನಮ್ಗೆ ಓನರ್ ಏನು ಬರೋದು ಬೇಡ ಸರ್. ಅವ್ರ ಕಡೆಯಿಂದ ಬಂದು ಸರ್ವೆ ಕಲ್ಲು ಅಳತೆ ಆಗಿರಬೇಕು. ಅಳತೆ ಮಾಡಾದ್ಮೇಲೆ ಸರ್ ಜಸ್ಟ್ ಒಂದು ದಾರ ಕಟ್ಟೋಕ್ಕೆ ಓನರ್ ಬಂದು ನಮಗೆ ನೋಡಿ ಸರ್, ಇವಾಗ ಮೊನ್ನೆ ಸರ್ವೆ ಆಯಿತು, ಸರ್ವೆ ಬಂದಿದ್ದಾಗ ಅಲ್ಲಿ ಬಂದಿತ್ತು ದಾರ. ತಿರ್ಗಾ ಇವ್ರೇನು ಮಾಡಿದ್ದಾರೆ, ಕಸ್ಟಮರ್ ನಮ್ಗೆ ಜಮೀನು ಸ್ವಲ್ಪ ದಾರಿ ಬಿಡೋಣ ಅಂದ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಒಂದು 8 ಅಡಿ ಬಿಟ್ಟಿದ್ದಾರೆ ಸರ್. ದಾರಿಗೋಸ್ಕರ 8 ಅಡಿ ಅವರೇ ಬಿಟ್ಟಿದ್ದಾರೆ ಸರ್. ನಾವು ನೋಡ್ತಾ ಇರ್ಬೋದು. ಅವ್ರು ಜಸ್ಟ್ ನಮ್ಮ ಓನರು ಒಂದು ಸಲ ಬಂದಾದ್ಮೇಲೆ ಅವ್ರು ನಮ್ಗೆ ಜಾಗ ಇಷ್ಟ ಅಂದ್ಬಿಟ್ಟು ಒಂದು ಸಲ ದಾರ ಕೊಟ್ಬಿಟ್ಟು ತೋರಿಸ್ಬಿಟ್ರೆ ಸಾಕು ಸರ್. ನಾವು ಏನು ಬರೋದೇ ಬೇಡ ಇಲ್ಲಿಗೆ, ಎಲ್ಲ ನಾವೇ ಮಾಡ್ಕೊಂಡು ಹೋಗ್ತೀವಿ. ನೀವೆಲ್ಲ ನೀಟಾಗಿ JCB ಅಥವಾ ಕೈಯಲ್ಲೇ ನೀಟಾಗಿ ಕ್ಲೀನ್ ಮಾಡಿಸಿದ್ದೀರಾ? ಇಲ್ಲ ಸರ್, JCB ಓನರ್ ಕೈಯೆಲ್ಲ ಮಾಡಿಸ್ಕೊಟ್ಟಿರೋದು, ಅವರೇ ಮಾಡ್ಕೊಂಡು ಅಪ್ಪಿ ಥರ ಹಿಂಗೆ ಇಲ್ಲಿದ್ದಾಗ ನಮ್ಮ ಲೇಬರ್ಗಳೇ ಅವರೇ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾರೆ ಸರ್. ಮಿಕ್ಕಿದು ಎಷ್ಟು ಇದೆಲ್ಲ JCB ಕ್ಲೀನ್ ಮಾಡಿಸಿರೋದು. ಒಂದು ಸ್ವಲ್ಪ ಸ್ಪಾಟಲ್ಲಿ ನಾನು ಹೋಗ್ತೀನಿ ಸರ್. ಸ್ಪಾಟ್ ನೋಡ್ತೀನಿ. ಅದೇನಾರ ನಾನೇ ಎಲ್ಲ ಹೇಳ್ತೀನಿ ಸರ್. ಸ್ಪಾಟ್ಗೆ ಹೋಗ್ತೀನಿ ನಾನು ಫಸ್ಟ್ ಸರ್. ನಾನು ನಾನು ಬೇರೆ ಫೋನೆಲ್ಲ ಮಾತಾಡೋಲ್ಲ ಸರ್. ಫಸ್ಟು ನಮಗೆ ಕಸ್ಟಮರ್ ಫೋನ್ ಮಾಡಿದ್ರೆ ನಾನು ಫಸ್ಟ್ ಹೋಗಿ ಲ್ಯಾಂಡ್ ನೋಡ್ತೀನಿ. ಲ್ಯಾಂಡ್ ಹೋಗ್ಬಿಟ್ಟು ಅಲ್ಲಿಗೆ ಲಾರಿ ಬರುತ್ತಾ ಬರಲ್ವಾ, ಯಾವ ಥರ ಇದೆ ಜಾಗ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಅಳತೆ ಮಾಡಿ ಎಷ್ಟಕ್ಕೆ ಬೇಕು ಕಲ್ಲು ಅಲ್ಲೇ ಸ್ಪಾಟಲ್ಲೇ ಇದು ಕೊಟ್ಬಿಡ್ತೀನಿ ಸರ್. ಅವರು ಸ್ಪಾಟಲ್ಲಿ ಆದಮೇಲೆ ಅವ್ರಿಗೇನಾರು ಇಷ್ಟ ಆಯಿತು ಅಂತಂದರೆ ಅವ್ರ ಕಡೆಯಿಂದ ಸರ್ ನಮಗೆ 1000 ರೂಪಾಯಿ ಆಗಲಿ, ಒಂದು 5000 ಆಗಲಿ, ಒಂದು ಅಡ್ವಾನ್ಸ್ ಒಂದಂತ ಇಸ್ಕೊಡ್ತೀನಿ ಸರ್. ಗ್ಯಾರಂಟಿ ಅಂತ ಇಸ್ಕೊಂಡು ನಾವು ಅವಾಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್. ಅಷ್ಟೇ. ನೀವು ಅಂದರೆ ವಿಸಿಟಿಂಗ್ ಚಾರ್ಜ್ ಅಂತ ಏನು ತಗೊಳ್ಳ ಸರ್. ನಾನು ಎಲ್ಲೂ ವಿಸಿಟಿಂಗ್ ಚಾರ್ಜ್ ಆಗೋಲ್ಲ. ಅವ್ರ ಪ್ರೀತಿಯಿಂದ ಏನಪ್ಪ ಅಲ್ಲಿಂದ ಬಂದಾನು ಹುಡುಗ ಅಂತ ಅವ್ರ ಪ್ರೀತಿಯಿಂದ ಕೂಡ ಇಸ್ಕೊತೀನಿ ಸರ್. ದುಡ್ಗೋಸ್ಕರನೇ ಮಾಡಲ್ಲ ಸರ್ ನಾನು. ಅವ್ರ ಪ್ರೀತಿಯಿಂದ ಏನಾರು ತಗೊಳಪ್ಪ ಅಲ್ಲಿಂದ ಬಂದಿದೆ ಅಂತ ಕೊಟ್ಟರೆ ಇಸ್ಕೊತೀನಿ ಸರ್. ಇಲ್ಲಾಂದರೆ ನಾನೇನು ಚಾರ್ಜ್ ಮಾಡಲ್ಲ ಸರ್. ಜಸ್ಟ್ ಕೆಲಸ ಆದರೆ ಒಂದು 500 1000 ಅವ್ರು ಎಷ್ಟೋ ಪ್ರೀತಿ ಅಡ್ವಾನ್ಸ್ ಅಂತ ಕೊಟ್ಟರೆ ಅಷ್ಟೇ ಇಸ್ಕೊತೀನಿ. ನಾನು ಇಷ್ಟೇ ಕೊಡಿ ಅಂತ ಹೇಳೋಕ್ಕೋಗಲ್ಲ ಸರ್. ಈಗ ಎಷ್ಟೇ ದೂರ ಇದ್ದರೂ ಹೋಗಿ ಬರ್ತೀರಾ? ಎಷ್ಟೇ ದೂರ ಇದ್ರೂ ಹೋಗ್ತೀನಿ. ಬಟ್ ಏನು ಹೆವಿ ದೂರ ಇದೆ ಅಂದರೆ ಸರ್ ಹೇಳ್ಬಿಡ್ತೀನಿ ಸರ್. ನೋಡಿ ಸರ್, ಇವಾಗ ಚಿಕ್ಕಮಂಗ್ಳೂರು ಆಗ್ಬೋದು, ಈ ಕಡೆ ದೊಡ್ಡ ಲಾಂಗು ಚಿತ್ರದುರ್ಗ ಆಗಿರ್ಬೋದು ಕೇಳ್ತಾರೆ ಸರ್. ನೋಡಿ ಈ ಥರ ಬರ್ತೀವಿ. ಅಷ್ಟೇ ಸರ್. ಕೆಲಸ ಆಗಲಿಲ್ಲ ಅಂದರೆ ಜಸ್ಟ್ ಏನು ಬೇಡ ಸರ್. ನಮ್ದು ಏನಿದೆ ಡೀಸೆಲ್ ಕಾಸು ಇಲ್ಲಾಂದರೆ ಪೆಟ್ರೋಲ್ ಕಾಸು ಏನಿದೆ ಕೊಟ್ಟೆ ಸರ್ ಬರ್ತೀನಿ ಅಂತ ಹೇಳ್ತೀನಿ ಸರ್. ಅಷ್ಟೇ. ಆಯ್ತು. ದೂರ ಇದ್ದರೆ ಈ ಕಡೆ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರಿಗೆಲ್ಲ ನಾನೇನು ಅವ್ರ ಹತ್ರ ಚಾರ್ಜ್ ಮಾಡಲ್ಲ ಸರ್. ಓಕೆ. ಈಗ ಸುಮಾರು ಜನ ತಂತಿಬೇಲಿ ಅಂತ ಅಂದರೆ ಸುಮಾರು ವೀಡಿಯೋಸ್ ಬರ್ತಿದೆ, ಸುಮಾರು ಜನ ಮಾಡ್ತಿದ್ದಾರೆ. ಅಲ್ಲೆಲ್ಲರೂ ಕೇಳೋದೇ ರೇಟ್ ಏನಂತ. ನೀವು ಯಾವ ರೀತಿ ರೇಟ್ ಮಾಡ್ತಿದ್ದೀರಾ? ಅಂದರೆ ಒಂದೊಂದು ಕಡೆ ಒಂದು ದೂರ ಇರುತ್ತೆ ಅಂತೆಲ್ಲ ಕೆಲವೊಬ್ರು ಹೇಳ್ತಾರೆ. ನಿಮ್ಮದು ಯಾವ ರೀತಿ ಇರುತ್ತೆ ಸರ್? ನಾನು ಎಲ್ಲೇ ಹೋದರೂ ಒಂದೇ ರೇಟ್ ಮಾಡ್ಕೊಡ್ತೀನಿ ಸರ್. ಅದು ಯಾವುದೇ ಸ್ಪಾಟ್ ಇರಲಿ ಏನೇ ಇರಲಿ ಒಂದೇ ರೇಟ್ ಮಾಡ್ಕೊಡ್ತೀನಿ. ಈ 30-40 ಸೈಟ್ ಮಾತ್ರ ನಾನು ಸ್ವಲ್ಪ ರೇಟು ಬೇರೆ ಇರುತ್ತೆ. ಯಾಕಂದರೆ ಅದು ಕಮ್ಮಿ ಬಡ್ಡಿ ಇರೋದಲ್ವ ಸರ್. ನಾನು ಇಲ್ಲಿಂದನೇ ಲೇಬರ್ ಕೊಂಡ್ಕೊಳ್ಬೇಕು, ಮತ್ತು ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ ಇರುತ್ತೆ. ಅದಕ್ಕೆಲ್ಲ ಒಂದು ಸೈನ್ ಮಾಡ್ತೀವಿ. 30-40 ಸೈಟ್ಗೆಲ್ಲ ನಾವು ಹಂಗೆ ಹೋಲ್ಸೇಲ್ ಒಪ್ಕೊಬಿಡ್ತೀನಿ ಸರ್. ಅದಕ್ಕೆ ರೇಟ್ ಒಪ್ಕೊಬಿಡ್ತೀವಿ. ಅಂದರೆ ಫೋನ್ ಮಾಡಿದಾಗ ನೀವು ಹೇಳ್ತೀರಾ ಇಷ್ಟಿಂತ ರೇಟ್ ಅಂತ ಹೇಳ್ತೀವಿ 30-40 ಸೈಟ್ಗೆ. ನಮಗೇನಾರು ಓಕೆ ಆಯಿತು ಅಂದರೆ ಸರ್ ಇಮಿಡಿಯೇಟ್ಲಿ ಸ್ಪಾಟ್ ಕರ್ಕೊಂಡು ಹಿಂದೆ ಸರ್ ದೊಡ್ಡ ಒಂದು 1 ಎಕರೆ 2 ಎಕರೆ 10 ಎಕರೆ 20 ಈ ಥರ ಸಿಕ್ಕರೆ ಯಾರಿಗೇನು ರೇಟ್ ಮಾಡ್ತಾರೆ ಎಲ್ಲರಿಗೂ ಒಂದೇ ಸರ್. ಅವ್ರಿಗೊಂದು ಇವ್ರಿಗೊಂದು ಯಾರಿಗೂ ಮಾಡೋಕ್ಕಲ್ಲ. ಯಾರಿಗೇನು ಮಾಡಿರ್ತಾನೆ ಅಕ್ಕಪಕ್ಕ ಅವ್ರು ವಿಚಾರಿಸ್ಕೋಬೋದು. ಕೆಲಸ ಮಾಡಿ ನೋಡಪ್ಪ ಇಂಥ ತಾವು ಬಂದು ಹಿಂಗೆ ಮಾಡಿದ್ರು. SLV ಫೆನ್ಸಿಂಗ್ ವರ್ಕ್ ಅಂತ ನಮ್ಮದು ಇದೈತೆ. ಬರ್ತಾರೆ SLV ಫೆನ್ಸಿಂಗ್ ವರ್ಕು ನಮ್ಮದು ನೋಡ್ತಾರೆ ಅವ್ರು ಜನಗಳು. ನೋಡ್ಕೊಂಡು ನೋಡಪ್ಪ SLV ಫೆನ್ಸಿಂಗ್ ವರ್ಕ್ ಅವರು ಏನು ರೇಟ್ ಮಾಡ್ಕೊಂಡು ಅಂತ ವಿಚಾರಿಸ್ಕೊಂಡು ಆ ಸ್ಪಾಟಲ್ಲಿ ನಮ್ಮ ನಂಬಿಲ್ಲ ಅಂದ್ರೂ ಆ ಸ್ಪಾಟಲ್ಲಿ ಆ ಓನರ್ ಹತ್ರನೇ ಏನಪ್ಪ ಹಿಂಗೆ SLV ಅವ್ರು ಬಂದಿರಲ್ಲ ಏನು ರೇಟ್ ಮಾಡ್ಕೊಡಿದ್ರೆ ಬೇಕಾದ್ರೆ ಅವ್ರ ಹತ್ರ ಅವ್ರು ಏನು ರೇಟ್ ಮಾಡ್ಕೊಡಿದ್ರೆ ಬೇರೆಯವ್ರಿಗೆ ಅದೇ ರೇಟ್ ಮಾಡ್ಕೊಡ್ತೀನಿ ಸರ್. ಒಬ್ಬರೊಂದು ಹೇಳೋಕ್ಕಲ್ಲ, ಎಲ್ಲರಿಗೂ ಒಂದೇ ರೇಟ್ ಸರ್. ತಂತಿಬೇಲಿ ಹಾಕ್ಸ್ಬೇಕಾಗಿರೋವಂಥವ್ರು ಏನೆಲ್ಲ ತಿಳ್ಕೊಂಡಿದ್ರೆ ತುಂಬ ಒಳ್ಳೇದವರು ಸರ್. ಅವ್ರು ಏನು ತಿಳ್ಕೊತಂದರೆ ಅವರು ಇವಾಗ 6 ಅಡಿ ಕೊಟ್ಟಿರ್ತಾರೆ, ಒಬ್ಬರು 7 ಅಡಿ ಕೊಟ್ಟಿರ್ತಾರೆ, 8 ಅಡಿ ಕೊಟ್ಟಿದ್ದಾರೆ. ಕಂಬ ನೋಡಬೇಕು. ಒಬ್ಬೊಬ್ಬರು 8 ಅಡಿ 7 ಅಡಿ ಹೇಳಿರ್ತಾರೆ. ಬರಬೇಕು ಕಂಬ ನೋಡಬೇಕು, ಟೇಪ್ ಇಟ್ಕೊಂಡು ಅವರೇ 7 ಅಡಿ ಕಂಬ ಇದೆಯಾ ಇಲ್ವಾ. ಒಬ್ಬೊಬ್ರು 6 ಅಡಿನೂ ಹಾಕ್ಬಿಡ್ತಾರೆ. ಆವಾಗ ನೋಡ್ಕೋಬೇಕು. 7 ಅಡಿ ಅಂದರೆ ಕಸ್ಟಮರ್ 7 ಅಡಿನೇ ಕೊಡಬೇಕು. ಒಂದು 7 ಅಡಿಲೇ ಒಂದು 2 ಇಂಚು ಸರ್. ಇವಾಗ ಕೈ ಕಟ್ಟಿಂಗ್ ಅಂತಂದರೆ 7 ಅಡಿ ಅಂದರೆ ಪರ್ಫೆಕ್ಟ್ 7 ಅಡಿನೇ ಬರೋಲ್ಲ. 1 ಇಂಚು ಜಾಸ್ತಿನೇ ಆಗಿರ್ಬೋದು, 1 ಇಂಚು ಕಮ್ಮಿನೇ ಆಗಿರ್ಬೋದು. ಅದೊಂದು ಗಮನಿಸಬೇಕು.
ಮತ್ತು ತಂತಿಲೂ ಅಷ್ಟೇ ಟಾಟಾ ತಂತಿ ಅಂತ ಹೇಳಿರ್ತೀವಿ. ಅವಾಗ ಬಂದು ಟಾಟಾ ತಂತಿ ನೋಡಬೇಕು. ಅವ್ರು ಟಾಟಾ ತಂತಿ ಬಂದು ಅದು ಟಾಟಾದಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ನೋಡ್ಬೇಕಂದ್ರೆ ಅವರು ಟಾಟಾದಲ್ಲಿ ಬ್ಲೂ ಕಲರೇ ಬರುತ್ತೆ. ಬ್ಲೂ ಕಲರು ಆ ಬ್ಲೂ ಕಲರು ಬಂದಿರಬೇಕು ಜಿಂಕ್ ಕೊಟ್ಟರೆ. ಮತ್ತು ಅವ್ರಿಗೆ ಒಂದು ಬಿಲ್ ಕೊಡ್ತಾರೆ ಟಾಟಾ ಕಡೆಯಿಂದ ಬಿಲ್ಲು. ಒಬ್ಬರು ಬಿಲ್ಲು ಕೇಳ್ತಾರೆ. ನಾವೇನು ಮಾಡ್ತೀವಿ, ಒಬ್ಬರು ಕಸ್ಟಮರ್ ಅಪ್ಪ ಆಯಿತು ನೀವು ಟಾಟಾದಿಂದ ನಮ್ಮದು ಏನಂತಂದಾಗ ನಾವೇನು ಮಾಡ್ತೀವಿ, ಅಂಗಡಿ ಕಡೆಯಿಂದ ನಮ್ಗೆ ಬಿಲ್ ಬಂದಿರೋ ಸರ್, ಆ ಬಿಲ್ಲೇ ತೋರಿಸ್ತೀನಿ ನಾನು ಕಸ್ಟಮರ್ಗೆ. ನೋಡಿ ಸರ್ ಇಷ್ಟಿಗೆ ಬಂದೈತೆ ನಿಮ್ದು ಬಿಲ್ಲು ಇಲ್ಲೇ ಅಂದ್ಬಿಟ್ಟು ಆ ಬಿಲ್ಲು ತೋರಿಸ್ತೀನಿ ಸರ್ ನಾನು. ಅದೇ ನಾವು ಈ ಟಾಟಾ ಆದಮೇಲೆ ಟಾಟಾನೇ ಹಾಕ್ಕೊಡ್ತೀನಿ. ಲೋಕಲ್ ಅಂದರೆ ಲೋಕಲ್ ಬೇಕು ಅಂದರೆ ಲೋಕಲ್ಲು ಹಾಕ್ಕೊಡ್ತೀನಿ. ಅವ್ರಿಗೆ ಯಾವ್ದು ಹೇಳ್ತಾರೋ ಅದೊಂದು ಗಮನಿಸಬೇಕು. ಮತ್ತು ಗುಂಡಿ ಹೊಡಿಬೇಕಾದ್ರೆ ಒಬ್ಬೊಬ್ಬರು 1.5 ಅಡಿ 2 ಅಡಿ ಗುಂಡಿ ಬೇಕು ಅಂತಾರೆ. ಅವಾಗ ಅವರು ಬಂದು ಓನರು 2 ಅಡಿ 2 ಅಡಿ ಹೊಡ್ಸ್ಕೋಬೇಕು ಗುಂಡಿ, ಅದೊಂದು ಗಮನಿಸಬೇಕು. ಮತ್ತು ಕಂಬ ಸ್ಟ್ರೈಟ್ ಬರ್ತಾ ಇದೆ, ಆ ತಂತಿ ಕ್ಲೀನಾಗಿ ಕಟ್ತಾ ಇದ್ದಾರಾ. ಇವಾಗ ಕೆಳಗಡೆಯಿಂದ ಅರ್ಧ ಅಡಿ ಕಟ್ತಾರೆ, ಕೆಳಗಡೆ ಏನು ಹೋಗ್ಬಾರ್ದು ಅಂತ. ಹಂಗೆ ಬರ್ತಾ ರೈಜ್ ಆಗುತ್ತೆ. ಅರ್ಧ ಅಡಿ 3/4 ಅಡಿ 1 ಅಡಿ ಹಂಗೆ. ಯಾಕಂದರೆ ಕೆಳಗಡೆ ನಾವು ಜಾಸ್ತಿ ಅರ್ಧ ಅಡಿ ಕಟ್ಟೋದಂದರೆ ಈ ಪ್ರಾಣಿಗಳು ಆಗಿರ್ಬೋದು, ಇವಾಗ ಹಸುಗಳಾಗಲಿ ಏನೇ ಆಗಲಿ ಕೆಳಗಡೆ ಆಲ್ಮೋಸ್ಟು ಕೆಳಗಡೆನೇ ಹೋಗೋದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕೆಳಗಡೆ ಅರ್ಧ ಅಡಿ ಕಟ್ಟಿರ್ತೀವಿ. ಹಂಗೆ ಬರ್ತಾ ನೋಡಿ ಇಲ್ಲಿ ಅರ್ಧ ಅಡಿ ಇದೆ, 3/4 ಅಡಿ ಇದೆ, 1 ಅಡಿ ಇದೆ, ಹಂಗೆ 1 ಕಾಲು ಹಂಗೆ ಬರುತ್ತೆ. ಬರ್ತಾ ರೈಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಅಂದರೆ ಎಷ್ಟು ಲೈನ್ ಹಾಕಿದ್ದೀರಾ ಇಲ್ಲಿ? ಸರ್ ಇಲ್ಲಿ 6 ಲೈನ್, ಕಸ್ಟಮರು 6 ಲೈನ್ ಅಂತಂದರು. ಅವ್ರಿಗೆ 6 ಲೈನ್ ಮಾಡ್ತಾ ಇದ್ದೀನಿ. ನಾವು ವರ್ಷಕ್ಕಾಗಿ ಸಂಕ್ರಾಂತಿಗೆ ಒಂದು ಆಫರ್ ಕೊಡೋಣ ಅಂದ್ಕೊಂಡಿದ್ದೀನಿ ಸರ್. ಇದು ನಮ್ಮ ರೈತರಿಗೋಸ್ಕರ ಎಲ್ಲರೂ ರೆಗ್ಯುಲರಾಗಿ 6 ಲೈನ್ ಕೊಡ್ತಾ ಇದ್ದಾರಲ್ವಾ. ನಾನೇನು ಮಾಡ್ತಾ ಇದ್ದೀನಿ, ಈ ಸಂಕ್ರಾಂತಿ ಮತ್ತು ವರ್ಷಕ್ಕೆ ಆಫರು ಅದೇ ರೇಟ್ಗೆ ಸರ್ 1 ಲೈನ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಈಗ 1 ಲೈನ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. 7 ಲೈನ್ ಹಾಕ್ಕೊಡ್ತೀನಿ. ಮೆಸ್ಸಲ್ಲಿ ಎಲ್ಲರೂ 3 ಲೈನ್ ಮೆಸ್ 5 ಅಡಿ ಮೆಸ್ ಹೊಡಿತಾರೆ. ಮೆಸ್ಸಲ್ಲಿ ನಮಗೆ 4 ಲೈನ್ ಹೊಡೆದು 5 ಅಡಿ ಮೆಸ್ ಹಾಕ್ಕೊಡ್ತೀನಿ 7 ಅಡಿ ಕಂಬಕ್ಕೆ. ಅದಕ್ಕೆ ಒಂದೊಂದು ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ಸರ್. 1 ಲೈನು ನನ್ನ ಕಡೆಯಿಂದ ರೈತರಿಗೆ 1 ಲೈನು ಆಫರ್ ಕೊಡ್ತಾಯಿದ್ದೀನಿ. 1 ಲೈನ್ ಎಕ್ಸ್ಟ್ರಾ ನಿಮ್ಮ ಕಡೆಯಿಂದ ಈ ಹೊಸ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ. ಮತ್ತು ಶಿವರಾತ್ರಿಗೆ ಹಿಂಗೆ ಕಂಟಿನ್ಯೂ ಆಗುತ್ತಾ? ಹೌದು ಸರ್, ಕಂಟಿನ್ಯೂ ಆಗುತ್ತೆ. ಶಿವರಾತ್ರಿಗೂ ಇದೇ ಥರ ಕಂಟಿನ್ಯೂ ಆಗುತ್ತೆ. ನಾನು ಇವಾಗ ನಿಮ್ಮ ಹತ್ರ ಏನು ಮಾತಾಡಿದ್ದೀನ ಸರ್ ಅದೇ ಥರ ಇರುತ್ತೆ. ಹಂಗೆ ಅಂದ್ಬಿಟ್ಟು ನಾನು 7 ಲೈನ್ ಹೇಳಿದ ಮೇಲೆ 7 ಲೈನ್ ಹಾಕ್ಕೊಡೋದು, 6 ಲೈನ್ ಹಾಕ್ಕೊಡ್ತೀನಿ ಅಂತ ಏನು ಹೇಳ್ಕೊಳ್ಳಲ್ಲ. ನನ್ನ ಕಡೆಯಿಂದ ಒಂದು ಸೇಮ್ ಅದೇ ರೇಟ್ಗೆ 1 ಲೈನ್ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ಸರ್. ಇದು ಯಾವ ಜಾಗ, ಇದೆಷ್ಟು ಎಕರೆ ಸರ್? ಇದು ಬಂದು 20 ಕುಂಟೆ ಅಷ್ಟೇ, ಅರ್ಧ ಎಕರೆ ಇದೆ. ಅವರು ಬಾಳೆ ಹಾಕಿದ್ರು. ಬಾಳೆ ಹಾಕಿದಾಗ ಇಲ್ಲೆಲ್ಲ ಒಂದು ಸ್ವಲ್ಪ ಒಳಗಡೆ ಸರ್ ಜಾಸ್ತಿ ಪ್ರಾಣಿಗಳು ಕಾಟ ಆಗ್ತಾಯಿದೆ, ಜನಗಳೆಲ್ಲ ಬಂದು ಹೋಗ್ತಾ ಇದೆ ಸರ್. ಒಂದು ಸ್ವಲ್ಪ ಇಂಟು ಮಾರ್ಕ್ ಥರ ಮಾಡ್ಕೊಬೇಡಿ, ಏನು ಒಳಗಡೆ ಹೋಗೋ ಥರ ಅಂತ ಹೇಳಿದ್ರು. ಅವ್ರು 8 ಅಡಿ ಕಂಬ ಹಾಕಿಸ್ಕೊಂಡಿದ್ದಾರೆ ಸರ್. ಇದು 8 ಅಡಿ ಕಂಬ. ಅವ್ರಿಗೆ ಏನು ಮಾಡಿದ್ರು 6 ಲೈನು 6 ಲೈನ್ ತಂತಿ ಬೇಕು, ಇಂಟು ಮಾರ್ಕ್ ಬೇಕು ಅಂದ್ರೆ ಸರ್ ನೋಡ್ತಾ ಇರ್ಬೋದು ನೀವು. 6 ಲೈನ್ ತಂತಿ ಹಾಕ್ಕೊಟ್ಟಿದ್ದೀನಿ, ಮತ್ತು ಇಂಟು ಮಾರ್ಕ್ ಮಾಡ್ಕೊಟ್ಟಿದ್ದೀನಿ. ಇಂಟು ಮಾರ್ಕ್ ಏನಕ್ಕೆ ಹಾಕಿಸ್ಕೋತಾರೆ ಅಂತಂದರೆ ಸರ್, ಇವಾಗ ಇಂಟು ಮಾರ್ಕ್ ಏನಕ್ಕಂದರೆ ಇವಾಗ ಮಾಮೂಲಿ 6 ಲೈನ್ ಹಾಕಿಸ್ಕೊಂಡಾಗ ಏನು ಮಾಡ್ತಾರೆ, ಯಾರು ಹೋಗ್ಬೇಕಂದ್ರೆ ಈ ತಂತಿನ ಹಿಂಗೆ ಎತ್ತಿದ್ರೆ ಹಿಂಗೆ ಒಳಗಡೆ ಹೊಂಟೋಗ್ಬೋದು. ಇಂಟು ಮಾರ್ಕ್ ಹಾಕಿದಾಗಿಂದಾಗಿ ನಾವೇನು ಮಾಡ್ತೀವಿ, ಇಲ್ಲೊಂದು ಲಿಂಕ್ ಹಾಕಿ ಕಟ್ಟಿರ್ತೀವಿ, ಇಲ್ಲಿಗೆ ಇಲ್ಲೊಂದು ಲಿಂಕ್ ಹಾಕಿ ಕಟ್ಟಿರ್ತೀವಿ, ಇಲ್ಲಿ ಕಟ್ಟಿರ್ತೀವಿ. ಅದು ಹಿಂಗೆ ಎಳೆದ್ರೂ ಅದು ಹೋಗಲ್ಲ ಮ್ಯಾಕೆ. ಹೌದಲ್ವಾ? ಒಳಗೂ ನಾನು ನೋಡಿದ್ದೀನಿ ಕೆಲವು ಟೈಮಲ್ಲಿ ಗ್ಯಾಪ್ ಇದ್ರೆ ಹಿಂಗೆ ಮೇಲೆ ಎತ್ಬಿಟ್ಟು ಒಳಗೆ ನುಗ್ಗಬಹುದು. ಹೌದು, ಇದ್ರಲ್ಲಿ ನೋಡಿ ಅದಕ್ಕೋಸ್ಕರ ಇಂಟು ಮಾರ್ಕ್ ಮಾಡಿದ್ದಾರೆ. ಆ ಥರ ನಾವು ಈ ಥರ ಹಿಂಗೆ ಎತ್ತರೂ ಅದು ಹೋಗಲ್ಲ. ಅದಕ್ಕೋಸ್ಕರ ಇಂಟು ಮಾರ್ಕು ಹಾಕಿಸ್ಕೊಂಡಿದ್ದಾರೆ ಸರ್. ಅಷ್ಟೇ ಕಸ್ಟಮರ್ ಇಂಟು ಮಾರ್ಕ್ ಇಟ್ಟರೆ ಅದಕ್ಕೆ ಇಂಟು ಮಾರ್ಕ್ ಹಾಕಿಕೊಟ್ಟಿದ್ದೀನಿ. ಮತ್ತು ಈ ಕೆಲಸ ನೋಡಿ ಇವಾಗ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಇವಾಗ ಜಸ್ಟ್ ಬಂದ್ವಲ್ಲ ನಾವು, ಈ ಕೆಲಸ ನೋಡ್ಬಿಟ್ಟು ಅವರು ನನಗೆ ಚೆನ್ನಾಗಿ ಮಾಡಿದ್ರು ಅಂದ್ಬಿಟ್ಟು ಈ ಪಕ್ಕದವ್ರು ಅವರೇ ಬಂದು ಈ ಸ್ಪಾಟಲ್ಲಿ ನೋಡಿ ಬರಪ್ಪ ಚೆನ್ನಾಗಿ ಮಾಡಿದ್ರು ಅಂದ್ಬಿಟ್ಟು ಅಲ್ಲೇ 2.5 ಎಕರೆ ನನಗೆ ಕೆಲಸ ಸಿಗಿದೆ ಸರ್. ಅದಕ್ಕೆ ನಾವು ಎಲ್ಲ ಥರ ಕೆಲಸ ಮಾಡೋತಾವೆಲ್ಲ ನಮ್ಮದು ಬೋರ್ಡ್ ಹಾಕ್ಬಿಡ್ತೀವಿ ಸರ್. SLV ಎಂಟರ್ಪ್ರೈಸಸ್ ಅಂತ ನಮ್ಮದು. ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಬೋರ್ಡ್ ಹಾಕಿರ್ತೀವಿ. ಯಾರು ಕಸ್ಟಮರ್ ನೋಡ್ಬಿಟ್ಟು ಸರ್ ನಮ್ಗೆ ಕಾಲ್ ಮಾಡ್ತಾರೆ ಸರ್. ನಮ್ದು ಅಲ್ಲೇ ಆನೇಕಲ್ ಮೇನ್ ರೋಡು, ಜಿಗ್ನಿ ಮೇನ್ ರೋಡಲ್ಲೇ ಅಂಗಡಿ ಇದೆ ನಮ್ಮದು. ಅಲ್ಲೇ ನಮ್ಮ ಆಫೀಸು ಇದೆ ಸರ್. ಆನೇಕಲ್ ಮೇನ್ ರೋಡು ಗೋದೂರು ಗೇಟು ಅಂತ ಅಲ್ಲೇ ನಮ್ದು ಅಂಗಡಿ ಇದೆ. ಅಲ್ಲೇ ಬಂದು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಸಿಗ್ತೀವಿ ಸರ್ ನಾವು. ಅಂದರೆ ಈಗ ಮೇನ್ ರೋಡ್ ಆಗಿರೋದ್ರಿಂದ ಇದು ಅಂದರೆ ಈ ಹೋಗೋ ಬರೋರೆಲ್ಲ ಈ ಕೆಲಸ ಮತ್ತೆ ಈ ಬೋರ್ಡ್ ಎಲ್ಲ ನೋಡ್ತಾ ಇರ್ತಾರೆ. ಅದು ಕೆಲಸ ನೋಡಿ ನನಗೆ ಇಲ್ಲೇ ಕೆಲಸ ಇವಾಗ ಆ ಕೆಲಸ ನೋಡ್ಬಿಟ್ಟು ಇನ್ನೊಂದು ಕೆಲಸ ಸಿಗಿದೆ ಸರ್ ನಮ್ಮ ಪಕ್ಕದಲ್ಲಿ. ಆಲ್ರೆಡಿ ಸಿಗೈತೆ, ಅಲ್ಲೂ ಎಲ್ಲ ಮಾತುಕತೆಯಾಗಿ ಅಡ್ವಾನ್ಸ್ ಎಲ್ಲ ಮಾಡಿದ್ದಾರೆ. ಅದು ಸ್ಟಾರ್ಟ್ ಮಾಡ್ಬೇಕು ಸರ್ ನಾನು. ಇದು ಕಲ್ಲು ತುಂಬ ಚೆನ್ನಾಗಿ ಇದೆಯಲ್ಲಿ ಕಲ್ಲು ಇದು ಸೇಮ್ ಸರ್ ಕೋಲಾರ ಕಲ್ಲೇ, ಬಟ್ ಇದು 8 ಅಡಿ ಕಂಬ, ಅದು 7 ಅಡಿ ಕಂಬ ಅಷ್ಟೇ. ಇದು 8 ಅಡಿ ಕಂಬ. ಎಲ್ಲ ನಾವು ಆಲ್ಮೋಸ್ಟ್ ಸರ್ ಇಂಪೋರ್ಟ್ ಮಾಡೋದೆಲ್ಲ ಕೋಲಾರ ಟ್ಯಾಕನಿಂದಾನೆ ಸರ್ ಇಂಪೋರ್ಟ್ ಮಾಡೋದು. ಎಲ್ಲೋ ನಾವು ಲೋಕಲಲ್ಲಿ ತರಿಸೋದೇ ಇಲ್ಲ, ಎಲ್ಲ ಅಲ್ಲಿಂದಾನೆ ತರಿಸೋದು. ಈಗ ಇವರು ಏನಂತಾರೆ ಓನರು ಈ ಕೆಲಸ ನೋಡಿ, ನಿಮ್ಮ ಕೆಲಸ ನೋಡಿ ಸರ್. ಅವರು ನಮ್ಮದು ಜಸ್ಟ್ ಡೈಯಲ್ಲಲ್ಲಿ ಇದೆ. ನಾವು ಜಸ್ಟ್ ಡೈಯಲ್ಲಲ್ಲಿ ನೋಡ್ಕೊಂಡು ಅವ್ರವ್ರ ಈ ಕಡೆ ಲೋಕಲ್ ಅನ್ನು ಕೊಟ್ಟಿದ್ವಲ್ಲ, ಅವರೇ ನೋಡಿ ಕಸ್ಟಮರ್ ಅವರೇ ನಮ್ಗೆ ಕಾಲ್ ಮಾಡಿದ್ರು, ಬಂದು ವರ್ಕ್ ಮಾಡ್ಕೊಡೋದೇ ಪೂಬಲಪ್ಪ ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೊಟ್ಟಿದ್ರು ಅಂದ್ಬಿಟ್ಟು. ನಮ್ದು ಈ ಕೆಲಸ ನೋಡಿ ಅಕ್ಕಪಕ್ಕದವ್ರು ಅವರೇ ಬಂದು ಕೇಳ್ಬಿಟ್ಟು ಯಾವ್ರಪ್ಪ ನಾವು ಈ ಕಡೆಯಲ್ಲಿ ಅಕ್ಕಪಕ್ಕ ಚೆನ್ನಾಗಿ ಮಾಡಿರ ಅಂದ್ಬಿಟ್ಟು ಇದು ನೋಡಿ ನಮಗೆ 2 ಕೆಲಸ ಸಿಕ್ಕಿದೆ ಸರ್. ಆಲ್ರೆಡಿ ನಮ್ಮ ಕೆಲಸ ನೋಡಿ ಕೆಲಸ ಕೊಡ್ತಾರೆ ಸರ್. ದುಡ್ಡು ಇವತ್ತಲ್ಲ ಸರ್, ನಾಳೆ ಸಂಪಾದನೆ ಮಾಡ್ಬೋದು. ಮೇನು ನಮ್ಮ ಕೆಲಸ. ರೈತರು ಒಂದು 10 ರೂಪಾಯಿ ಜಾಸ್ತಿ ಕೊಡ್ಬೋದು, 10 ರೂಪಾಯಿ ಕಮ್ಮಿ ಕೊಡ್ಬೋದು ಸರ್. ಇವತ್ತು ಎಲ್ಲ ಕುಡಿತಾರೆ, ತಿಂತಾರೆ, ಎಲ್ಲೆಲ್ಲ ಹೊಂಟೋಗುತ್ತೆ ದುಡ್ಡು. ಬಟ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಕೆಲಸ ಇಂಪಾರ್ಟೆಂಟು. 10 ರೂಪಾಯಿ ಕಮ್ಮಿ ಇಸ್ಕೋಬೋದಿಲ್ಲ, 10 ರೂಪಾಯಿ ಅವ್ರು ತಿನ್ಬೋದು, ಇಲ್ಲ 10 ರೂಪಾಯಿ ನಾನು ತಿನ್ಬೋದು ಸರ್. ಬಟ್ ಕೆಲಸ ಇಂಪಾರ್ಟೆಂಟ್ ಸರ್. ನಮಗೆ ಕೆಲಸ ನೋಡಿ ನಮ್ಗೆ ಕೆಲಸ ಕೊಡ್ತಾರೆ ಸರ್, ಅಷ್ಟೇ ಖುಷಿ ಸರ್. ಬೇರೆಯವ್ರಿಗೂ ನಮ್ಗೇನು ಕಂಪೇರ್ ಅಂತಂದರೆ ಸರ್, ಬೇರೆಯವರು ಒಬ್ಬರು ಕಮ್ಮಿ ಮಾಡ್ಕೊಡ್ತೀವಿ. ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೀವು ಎಲ್ಲ ನಾನು ಕಮ್ಮಿ ಮಾಡ್ಕೊಡ್ತೀನಿ, 650 ರೂಪಾಯಿ ಮಾಡ್ಕೊಡ್ತೀನಿ, 700 ರೂಪಾಯಿ ಮಾಡ್ತೀನಿ, 600 ರೂಪಾಯಿ ಮಾಡ್ತೀನಿ ಅಂತ ಸರ್. ಫಸ್ಟು ಮಾಡಬೇಕಾದ್ರೆ ರೈತರಿಗೆ ಬರೋಕ್ಕೋಸ್ಕರ ಕಮ್ಮಿಗೆ ಹೇಳ್ತಾರೆ. ತಿರ್ಗಾ ಸ್ಪಾಟ್ಗೆ ಹೋದಾದ್ಮೇಲೆ ಬೇರೆ ಥರ
ಇದು ಮಾಡಿ ಇಲ್ಲ ನಮ್ಗೆ ಅಷ್ಟಾಗಲ್ಲ ಜಾಸ್ತಿ ಆಗುತ್ತೆ ಅಂತಾರೆ ಸರ್. ನಮ್ಮ ಥರ ಅದೇನೆ ಸರ್, ನಿಮ್ಗೆ ವರ್ಕ್ ಮಾಡಿ ನಾವು ಕೆಲಸ ನಿಮ್ಗೆ ಚೆನ್ನಾಗಿ ಮಾಡಿಸಿದ್ರೆ ಅಂತ ನಿಮ್ಗೇನು ಖುಷಿ ಅನಿಸಿದ್ರೆ ನಮ್ಗೆ ವರ್ಕ್ ಕೊಡಿ ಸರ್, ಇಲ್ಲ ಅಂದರೆ ಬೇಡ ಸರ್. ಸರ್ ಇನ್ನೊಂದು ಹೇಳ್ತಾರೆ ಆಮೇಲೆ ನಮ್ಮ ರೈತರಿಗೋಸ್ಕರ ನಾನು ಆ ಕಂಬಿ ಹಾಕ್ತೀನಿ ಈ ಕಂಬಿ ಹಾಕ್ತೀನಿ, ನಾನು ಆ ಕಲ್ಲು ತರಿಸ್ತೀನಿ ಈ ಕಲ್ಲು ತರಿಸ್ತೀನಿ, ನಾನು ತುಂಬ ಚೆನ್ನಾಗಿ ಮಾಡ್ಕೊಡ್ತೀನಿ ಏನೇನೋ ಮಾಡ್ತಾರೆ ಸರ್. ಆ ಥರ ನಮ್ದು ಏನೂ ಇಲ್ಲ ಸರ್. ಸ್ಪಾಟಲ್ಲಿ ಬರಲಿ, ಸ್ಪಾಟ್ ನೋಡಲಿ, ಅವ್ರ ಕೆಲಸ ಐತೆ ನಮ್ಗೆ ಇಷ್ಟ ಆದರೆ ಕೆಲಸ ಕೊಡಲಿ, ಇಲ್ಲಾಂದರೆ ಅವರ ಥರ ಮಾಡಿಸ್ಕೊಳ್ಳಿ ಸರ್. ನಮ್ದನಲ್ಲ ನಾನು ಅವ್ರು ಹೊರಗೊಂದು ಹೇಳೋಕ್ಕಾಗಲ್ಲ ಸರ್. ಏನಿದ್ರು ಡೈರೆಕ್ಟಾಗಿ ಸ್ಪಾಟ್ ಟು ಸ್ಪಾಟ್ ಬರಲಿ. ನಂದು ಯಾವ ಬಂಡೆನೂ ಇಲ್ಲ ಸರ್, ಯಾವ ಕ್ವಾರೇನೂ ಇಲ್ಲ ಸರ್. ಅವ್ರು ಹೇಳ್ತಾರೆ ಸರ್ ಆ ಬಂಡೆ ಐತೆ, ನಂದು ಕ್ವಾರೆ ಐತೆ, ಸ್ವಂತ ಬಂಡೆ ಐತೆ ಎಲ್ಲ ಹೇಳ್ತಾರೆ ಸರ್. ಆ ಥರ ಎಲ್ಲೂ ಇಲ್ಲ ಸರ್, ಯಾರ್ದು ಸ್ವಂತ ಬಂಡೆ ಯಾರ್ದು ಇರಲ್ಲ ಸರ್. ಎಲ್ಲ ಕೋಲಾರದಿಂದನೇ ಬರೋದು, ಎಲ್ಲ ಟ್ಯಾಕಲಿಂದ ತರಿಸೋದು. ಬಟ್ ಹೇಳ್ಬೋದು ಅಷ್ಟೇ ಮಾತಿಗೆ. ಬಟ್ ನಾನು ಅವ್ರ ಥರ ಆ ಥರ ಏನು ಹೇಳೋಕ್ಕಲ್ಲ. ನಮ್ದು ಏನಿದೆ ಸರ್, ನಾವು ಟ್ಯಾಕಲಿಂದ ತರಿಸೋದು ಕೋಲಾರ, ಆಲ್ಮೋಸ್ಟ್ ಎಲ್ಲರೂ ಅಲ್ಲಿಂದನೇ ತರಿಸೋದು. ಬಟ್ ಸುಮ್ಮನೆ ಹೇಳ್ಕೊತಾರೆ ಸರ್, ಹೇಳ್ಕೊಳಕ್ಕೇನಿಲ್ಲ. ಅವ್ರವ್ರಷ್ಟೇ ಅವ್ರವ್ರ ಪ್ರೀತಿ ಸರ್. ಸರ್ ನೋಡ್ತಾ ಇರ್ಬೋದು ಕಲ್ಲು ಯಾವ ಥರ ಸೈನಿಂಗ್ ಇದೆ, ಯಾವ ಥರ ಸೈಜ್ ಇದೆ, ಯಾವ ಥರ ದಪ್ಪ ಇದೆ ನೋಡ್ತಾ ಇರ್ಬೋದು. ಕಲ್ಲು ಸೂಪರಾಗಿದೆ ಸರ್. ಇದು ವೈಟ್ ಕಲ್ಲು ಯಾವ ಥರ ಇದೆ ಬರ್ತಾ ಇದೆ ದಾರಿಲೆಲ್ಲ. ನಮ್ಮ ಪೆನ್ಸಿನ್ ಯಾರಪ್ಪ ಪೆನ್ಸಿನ್ ವರ್ಕ್ ಮಾಡಿದ್ರು ಅಂತ ನೋಡ್ತಾ ಇದ್ದಾರೆ ಸರ್. ಆ ಥರ ಇದೆ ಪೆನ್ಸಿನ್ ವರ್ಕ್. ಕಲ್ಲು ಅಷ್ಟೇ ಸರ್, ಸೈಜ್ ನೋಡ್ತಾ ಇರ್ಬೋದು ನೀವು. ನೀವೇ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಸೈಜು, ಹೆಂಗಿದೆ ಸೈಜು ಅಂತ. ಕಲ್ಲು ಎಲ್ಲ ಕಲ್ಲು ಒಂದೇ ಸರ್. ನಮ್ಮದು ಎಲ್ಲ ಒಳ್ಳೆ ಕೇಕ್ ಪೀಸ್ ಹೆಂಗೆ ಬೇಕು ಸರ್ ಕಲ್ಲುಗಳೆಲ್ಲ ನಮ್ಮವೆಲ್ಲ. ಸರ್ ನೀವು ಈ ಥರ ಕೆಲಸ ಎಲ್ಲ ಮಾಡಿ ಬಂದಿದ್ದ ಹೆಂಗೆ ಸರ್? ಸರ್ ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದೆ, ಹಂಗೆ ಒಂದು ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಬಂದೆ. ನಾನು ಸರ್ ಫಸ್ಟು ಬಂದು ಕೆಲಸದ ಬಗ್ಗೆ ಬಂದು ಲೇಬರ್ ಥರ ಮಾಡಿ, ನಾನು ಸರ್ ಅವ್ರ ಜೊತೆ ಎಲ್ಲ ಸೇರ್ಕೊಂಡು 500 ರೂಪಾಯಿಗೆಲ್ಲ ನಾನು ಕೂಲಿ ಕೆಲಸ ಮಾಡಿ, ನಾನು ವರ್ಕ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಕಂಬಿ ಹೊಡೆದು ಗುಂಡಿ ಹೊಡೆಸಿ ನನ್ನ ಕೈ ನೋಡ್ತಾ ಇರ್ಬೋದು. ಗುಂಡಿ ಎಲ್ಲ ಹೊಡೆದಿದ್ದೀನಿ. ಏನಪ್ಪ ಸೂಟು ಬೂಟ್ ಹಾಕೊಂಡು ಅಂತ ಅಂದ್ಕೊಂಡಿರ್ಬೋದು. ನಾನು ಈ ಕೆಲಸ ಮಾಡಿ ಆಮೇಲೆ ನಾನು ಬೇಕು ಅಂತ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ನಾನು ಇದೇ ಥರ ವರ್ಕ್ ಮಾಡೇ ಬಂದಿರೋದು.